ಸಿರಿತನದ ಸಾಗರದಲ್ಲಿ ಭದ್ರವಾಗಿ ನಿರ್ಮಿಸಿರುವ ಶಿವಕಾಂತ ತಿಜೋರಿ ಇಂದು ಈ ವಿಕ್ರಾಂತನ ಕೈವಶ್ಯವಾಯಿತು. ಈ ವಿಕ್ರಾಂತ್ ಉಂಡ ಮನೆಗೆ ಎರಡ ಬಗೆಯುವ ಪಾಂಡನಲ್ಲ ಎಂದು ನಂಬಿದ್ದಾನೆ ಹುಚ್ಚು ಗೌಡ. ಇವನಿಗೇನು ಗೊತ್ತು ಈ ವಿಕ್ರಾಂತನ ತಂತ್ರವನ್ನು? ಇನ್ನು ಮುಂದೆ ಅರಿತು ನೋಡು ಗೌಡ, ಈ ನಿನ್ನ ಪವಾಡವನ್ನು. ನಿನ್ನ ತಿಜೋರಿ ತುಂಬಿಕೊಂಡಿರುವ ಹಣ ರಾಶಿಯನ್ನು ಖಾಲಿ ಮಾಡಿ ನಿನ್ನ ಕೈಗೆ ಭಿಕ್ಷೆ ಪಾತ್ರ ಕೊಡೋದೇ ಈ ವಿಕ್ರಾಂತನ ಗುರಿ. ಓ, ನಾನು ಬಯಸಿದ ಬಂಗಾರದ ಜಿಂಕೆ ಇತ್ತ ಕಡೆಗೆ ಆಗಮಿಸುತ್ತಿದ್ದಾಳೆ. ಬರಲಿ. ಆದಿಶಕ್ತಿ ಅವತರಿಸಿ ಬಂದ ಈ ನನ್ನ ಬಡವರ ಪರದಾಟವನ್ನು ಕಣ್ತುಂಬ ನೋಡೋಣ. ನನ್ನನ್ನ ಕಟ್ಟಿಗೆ ಕಡಿಯಲೆಂದು ಕಾಡಿಗೆ 2 ದಿನವಾಯಿತು ಹೋಗಿ, ಆದರೆ 2 ದಿನವಾಯಿತು ಅವನು ಕೂಡ ಊಟ ಮಾಡಿ. ಈ ಬಡವರ ಪರದಾಟವನ್ನು ಕಣ್ತುಂಬ ನೋಡಮ್ಮ, ಕಣ್ತುಂಬ ನೋಡು. ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತಿರುವ ಆ ನಿನ್ನ ತಾಯಿಯನ್ನು ಕೇಳಿದರೆ ವರ ನೀಡಲಾರ ಜ್ಯೋತಿ. ನೀನಿನ್ನು ಅರಿತಿಲ್ಲ ಈ ಕಲಿಯುಗದ ರೀತಿ. ಇನ್ನು ಮೇಲೆ ಅವರು ಮರೆತು ಬಿಡು ಈ ನಿನ್ನ ಧರ್ಮ ನೀತಿ. ಕಲಿಯುಗದ ನೀತಿಗಳನ್ನು ಮರೆಯುವ ಹೆಣ್ಣು ನಾನಲ್ಲ, ನಂಬಿದವನ ಕೈ ಹಿಡುವ ಸತಿ ಸಾವಿತ್ರಿ. ಲೇ ಕಲಿಯುಗದ ಸಾವಿತ್ರಿ, ಕುಲದ ಪ್ರೀತಿ ನೀನಾಗೋ ನನ್ನ ಪ್ರೇಮದ ಮೈತ್ರಿ. ನಿನ್ನ ಜೊತೆ ಹಾಕುವ ನಿನ್ನ ಶೀಲದ ಚೀಲಕ್ಕೆ ಕರ್ತಿ. ನಿಮ್ಮಂತ ಕಾಮಾಂತರ ಕೋತಿಗಳೇ ಗೆಳತಿ ನಾನಾಗಲಾರೆ, ಅದು ಸಾಧ್ಯವಿಲ್ಲ. ಜ್ಯೋತಿ, ನನಗೆ ಬೇಕಾಗಿರುವುದು ಈ ನಿನ್ನ ಹರಿಯದ ಮೈ ಸುಖ. ಈ ನಿನ್ನ ಯವನದ ಅಂಚಿನಲ್ಲಿ ತುಂಬಿ ತೋಕುತ್ತಿರುವ ಸೌಂದರ್ಯದ ರಸವನ್ನು ಹೀರಿಕೊಳ್ಳೋಣ ಯತ್ನಿಸಿದೆ ಶಕ್ತಿಯ ಮೇಲೆ. ಜ್ಯೋತಿ, ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ನಿನ್ನ ಮೈಮನದ ಮನ್ಮತ ನಾನಾಗಬೇಕೆಂದ್ರೆ ಬಾ ಜ್ಯೋತಿ. ನೀನು ಹೂವಾದರೆ ನಾನು ದುಂಬಿಯಾಗಿ ಬರುವೆ, ನೀನು ನೀರಾಗಿ ಹರಿದರೆ ನಾನು ಮೀನಾಗಿ ಬರುವೆ. ಬಾ ಇಬ್ಬರು ಅಂದ. ಆಸೆಪಟ್ಟು ಆವೇಶದಲ್ಲಿ ಅವಿವೇಕಿಯನ್ನು ಕಳೆದುಕೊಂಡು ಮರೆತಂತೆ ನೋಡು, ಗರತಿ ಗಂಗೆಯಲ್ಲಿ ಕೊಚ್ಚಿಕೊಂಡು ಹೋದಂತೆ ನೀನು ಕೊಚ್ಚಿಕೊಂಡು ಹೋಗಬೇಡ. ನೋಡು, ನನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಂಡು ನನ್ನ ಸಹೋದರನಾಗು. ಸಹೋದರ? ಸಿಕ್ಕ ಸಿಕ್ಕ ಸೂರ್ಯರ ಸುಖ ಸೈವಯ್ಯ ಸರ್ದಾರನಿಗೆ ಸಹೋದರ. ಗಂಡನೆದುರಿಗೆ ರಾಗಿ ಕಟ್ಟಿ ಸಮಾಜದಲ್ಲಿ ಸಹೋದರ ಸಹೋದರಿಯಂತೆ ನಟಿಸಿ ತಿಂಡಿ ಬಿಟ್ಟಾಗ ತೀರಿಸಿಕೊಳ್ಳುವ ನಿಮ್ಮಂತ ಬಂಡರ ಅಣ್ಣೆಯರಿಗೆ ಈ ಸಮಾಜ ಗಂಡ ಶಂಡನೆಂದು ಮಿಂಗಣ ಸುಖ ಹೊಂದುವ ಬಂಡರ ಅಣ್ಣೆಯರಿಗೆ ನಿಮ್ಮಂತ ಕಾಮಾಂಧರು ಈ ಕಲಿಯುಗದಲ್ಲಿ ಇದ್ದುದರಿಂದ ರಂಡ ಬಂಡರು ಹೆಚ್ಚಾಗುತ್ತಿದ್ದರು. ಶಂಡ ಶಂಡ ಬಂಡಗಳ ಬಂಡತನ ನೀನು ಅರ್ತಿಲ್ಲ ಜ್ಯೋತಿ. ಈ ಕಲಿಯುಗದ ರೀತಿ ಇನ್ನು ಮೇಲಾದರೂ ಮರೆತು ಬಿಡು ಈ ನಿನ್ನ ಧರ್ಮ ನೀತಿ. ನೋಡು ವಿಕ್ರಾಂತ್, ನನ್ನ ಮೇಲಿರುವ ವ್ಯಾಮೋಹವನ್ನು ಮರೆತು ಮರ್ಯಾದೆಯಿಂದ ಇಲ್ಲಿಂದ ಮರೆಯಾಗು. ಮರೆಯಾಗುವೆ ಜ್ಯೋತಿ, ಆದರೆ ಈಗಲ್ಲ. ಈ ನಿನ್ನ ಯೌವನದ ರಸವನ್ನು ಹೀರಿದ ಮೇಲೆ ಮರೆಯಾಗುವೆ. ಈ ವಿಕ್ರಾಂತರ ಕಾಮದ ಉದ್ಭವಿಸಿದ ಮುಂಚೆ ನೀನಾಗಿ ಬಂದು ಬಿಗಿದಪ್ಪಿನಲೇ ದೂರದಿಂದ ಮಾತಾಡೋ ದುರಾತ್ಮ. ನೀ ನನ್ನ ಕೈ ಹಿಡಿದರೆ ಆ ಕೈಯನ್ನು ಕತ್ತರಿಸಬೇಕಾಗುತ್ತದೆ. ನೋಡು, ಹಸಿದ ಒಡಲಿಗೆ ತೂವುವುದನ್ನು ಬಿಟ್ಟು ಕಾಮಾಂಧರಿಂದ ನನ್ನನ್ನು ಮುಟ್ಟಲು ಬಂದರೆ ಆ ದೇವರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ದೇವರು
ಎಲ್ಲಿ ಹೋನು ಆ ನಿನ್ನ ದೇವರು? ನಿನ್ನ ಭಾವನೆಯಲ್ಲಿ ಆ ದೇವರು ಈ ಭೂಮಿ ಮೇಲೆ ಇದ್ದದ್ದು ನಿಜವಾದರೆ ಪ್ರತ್ಯಕ್ಷವಾಗಿ ಬಂದು ತಡೆಯಲಿ ಆ ನಿನ್ನ ಸಾಹಸವನ್ನು. ಹಲೋ, ಓ ಯಾರು? ಸಿಪಾಯಿ? ಬರೀ ಸಿಪಾಯಿ ಅಲ್ಲ ವಿಕ್ರಾಂತ್, ನಿನ್ನಂತಹ ಅದೆಷ್ಟೋ ಕಾಮುಕರಿಗೆ ಒತ್ತು ಬುದ್ಧಿ ಕಲಿಸುವ ವ್ಯಕ್ತ ಸಿಪಾಯಿ. ಹೀಗೇಕೆ ಬಡಬಡಿಸುವ ಸಿಪಾಯಿ? ಒಳ್ಳೆ ಮಾತಿನಿಂದ ಬಂದು ಶಾಂತಿಯಿಂದ ಸಂಧಾನ ಮಾಡಿಕೊಂಡಿದ್ದರೆ ಇವಳ ಸುಖದಲ್ಲಿ ನೀನು ಕೂಡ ಪಾಲುದಾರನಾಗಬಹುದಿತ್ತು. ಬಾಯಿ ಬಿಟ್ಟು ಹಿಡಿದು ಮಾತನಾಡಲೇ ದುರಾತ್ಮ. ಒಂಟಿ ಹೆಣ್ಣು ಸಿಕ್ಕಿತೆಂದು ಅವಳ ಮೇಲೆ ಕಾಮದ ಕಣ್ಣು ಬೀರುವಷ್ಟು ನಿನ್ನಷ್ಟು ಕೀಳು ಮಟ್ಟದ ಮನಸ್ಸಿನವನಲ್ಲ ಏ ರಣಜಿತ್. ಸುಮ್ಮನೆ ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಅವಳ ಕಾಲಿಗೆ ಬಿದ್ದು ಸಹೋದರನೆಂದು ಒಪ್ಪಿಕೊಂಡು ತೊಲಗಾತೆ. ಸಹೋದರ, ಸಿಕ್ಕ ಸೂಳಿಯರ ಸುಖ ಸೈವಯ್ಯ ಸರ್ದಾರನಿಗೆ ಹಣವಿದೆ ಎಂದು ತುಂಬಾ ಮಾತಾಡಬೇಡ ವಿಕ್ರಾಂತ್. ಸುಮ್ಮನೆ ಈ ಸೈನಿಕನ ಕೋಪ ನೆತ್ತಿಗೆ ಇರುವುದಕ್ಕಿಂತ ಮುಂಚೆ ಇಲ್ಲದ ಹೊರಟು ಹೋಗೋ. ಇಲ್ಲದಿದ್ರ ಒಂದೇ ಕ್ಷಣದಲ್ಲೇ ನಿನ್ನ ಎರಡು ತುಂಡು ಮೇಡಬೇಕಾದಿತ್ತು. ಎಚ್ಚರ. ಹೋಗುತ್ತೇನೆ, ಆದರೆ ಮತ್ತೆ ಬರುತ್ತೀನಿ ಸಿಪಾಯಿ. ಸಮಯ ಸಾಧಿಸಿ ಈ ಬೆಕ್ಕದ ಹೆಣ್ಣನ್ನು ಹೊತ್ತೊಯ್ಯಲು ಬಂದೇ ಬರುತ್ತೇನೆ. ಬಿ ಕೇರ್ಫುಲ್. ಹೋಗು ಮುಟ್ಟಾಳ, ಹೋಗು. ನಿನ್ನಂತಹ ದುಷ್ಟರಿಗೆ ಒತ್ತು ಬುದ್ಧಿ ಕಲಿಸೋದಕ್ಕೆ ಈ ಸಿಪಾಯಿ ಯಾವತ್ತೂ ರೆಡಿಯಾಗಿರ್ತಾನ. ಅಂದಾಗಿ ನೀನೇನಿಲ್ಲಿ? ನನ್ನನ್ನ ಕಟ್ಟಿಗೆ ಕಡಿಯಲೆಂದು ಕಾಡಿಗೆ ಬಂದಿದ್ದಾನೆ. ಅವನಿಗೆ ಸಹಾಯ ಮಾಡಲೆಂದು ಬಂದಿ. ಆದರೆ ಓ, ನುಡಿಯ ಶಾಂತಿ ಸುಜ್ಯೋತಿ. ಮುಂದಿನ ಮಾತನ್ನ, ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಒಬ್ಬಳೇ ತಿರುಗಾಡುವುದು ಬಹಳ ಕಷ್ಟ. ಅಂತದ್ರಲ್ಲಿ ಇಂಥ ಕಾಮಕರು ಹೆಣ್ಣಿನ ಮೇಲೆ ಕಣ್ಣು ಬೀರುವುದು ಸಹಜ. ಜ್ಯೋತಿ, ಇದನ್ನೆಲ್ಲವನ್ನು ನೋಡಿದ ಮೇಲೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರ? ಅದು ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅವನ ಅಜ್ಜಿ ಬೇಕಾದ್ರೆ ಇನ್ನು 10 ಜನ ಉಡಾಯಿಸೋದ್ರೆ ಒಮ್ಮೆ ಉಡಾಯಿಸ್ತಾರೆ. ಆದ್ರೆ ಈ ಹೆಣ್ಮಕ್ಳ ಹತ್ರ ಪ್ರೀತಿ ಹೇಳ್ಕೊಳ್ಳೋದಕ್ಕೆ ತುಂಬಾ ಭಯ ಆಗತ್ತೆ. ಜ್ಯೋತಿ, ಆ ನಿರ್ಧಾರ ಬೇರೆ ಯಾರೂ ಅಲ್ಲ. ಆ ನಿರ್ಧಾರ ಅಂದರೆ ನೀವೇ ಜ್ಯೋತಿ. ಆ ನಿರ್ಧಾರ ನೀವೇ. ಅಂದರೆ ನಿಮ್ಮ ಮಾತಿನ ಅರ್ಥ ಇಷ್ಟೇ ಜ್ಯೋತಿ. ಈ ರಣಜಿತ್ ಅರ್ಥವಿಲ್ಲದೆ ಏನನ್ನೂ ಮಾತನಾಡುವುದಿಲ್ಲ, ಹಾಗೂ ಸಮಯವನ್ನು ಕೂಡ ವ್ಯರ್ಥ ಮಾಡುವುದಿಲ್ಲ. ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮಗುವೇನೂ ಆಗ್ಬೇಕಂತ ಮಾಡಿದ್ದೀನಿ. ಇದಕ್ಕೆ ನೀನೇನಂತೀಯ ಜ್ಯೋತಿ? ಆಸರೆಯಿಲ್ಲದ ಬಳ್ಳಿಗೆ ಆಸರೆ ಆಗುತ್ತನೆಂದರೆ ನಿಮ್ಮದು ಹಿರಿಯರ ಗುಣ. ಅದಕ್ಕೆ ನಾನು ಮೆಚ್ಚಿದೆ. ರಿಯಲಿ? ಹಾಗಾದರೆ ಈ ನಿನ್ನ ಭಾವಿ ಪತಿರಾಯನ ಮನಸ್ಸು ತರಿಸುವಂತೆ ಒಂದು ಇಂಪಾದ ಪ್ರೇಮ ಗೀತೆಯನ್ನು ಹಾಡಬಾರದೆ? ಆಯ್ತು ರಾಜ, ನೀನಿಷ್ಟದಂತೆ ಆಗಲಿ.
ತಂಪಾದಾಗ ಅತ್ತಿತ್ತ ಸುತ್ತ ಮುತ್ತ ಕತ್ತಲಾದಾಗ ಕಡಿಮೆ ತಗೋರಣ್ಣ ಒಬ್ಬನಂದಿಲ್ಲ ಅಣ್ಣ ನಿಮ್ಮೋನಿ ತಂದೆ ಜೊತೆ ಕತ್ತಲಾದಾಗ ಯಾಕೆ ಅವಸರ ಮಾಡಿ ಹೊಂಟಿಲ್ಲ ನೆಲ ಏನಿನ ಜೋಕ್ಮಾರ ಹಳೆ ಜೋಕ್ಮಾರ ಏ ಅಂತ ಕರ್ಯಾಕ ನಾನು ಏನು ಇದನ್ನ ಮಾಡಿ ನನಗೆ ಹೆಸರಿಗೆ ಐತಿ ಇಲ್ಲ ಅಲ್ಲ ಕಂಜುಗಿ ಮೂವತ್ತೇಕಿನ ಹೌದಾ ನೀನು ಅವ್ನು ಕೆಂಚಿಗೆ ಮುಖದವನ ಅಲ್ಲ ಹಾಗಲ್ಕಾಯಿ ಮೂವತ್ತೇಕಿನ ನನಗೆ ಹಾವಿಗೆ ಮುಖದವನ್ಯ ಏ ನೀನ್ ನೋಡಿ ಮೆಣಸಿಗೆ ಮುಖದವನ ಮೆಣಸಿನ್ಕಾಯಿ ಬಾಯಾಗ ಇಟ್ಕೊಂಡ ನೋಡ ಎಷ್ಟು ಕಾಟ ಐತೆ ಅನ್ನೋದು ಗೊತ್ತಾಕೈತೆ ದೋಸ್ತ ಅದರ ಅವಶ್ಯಕತೆ ನನಗಿಲ್ಲ ಇನ್ನಿ ಮೇಲೆ ನೀ ನನ್ನ ಸವಾಸ ಕಡಿಮೆ ಮಾಡೋರು ಅಡ್ಡಿ ಇಲ್ಲ ನೋಡು ಅಲ್ಲ ನೀನು ನಡುವೆ ಕುತ್ತಿಗೆ ಕೊಯ್ಯಾಕಿನ ಆದಿ ಬಿಡ ಅದು ಈಗ ಈಗಿನ ಕಾಲದ ಹುಡುಗಿಯ ನಂಬಾಗಿಲ್ಲ ನೋಡ ಈಗಿನ ಕಾಲದ ಹುಡುಗಿ ನಂಬುದು ಒಂದ ಹಾದಿ ಹೋಗಿ ಚಲ ಹಿಡಿದು ಒಂದ ಅಯ್ಯ ಮಾವ ಎಷ್ಟು ಹೆದರಿದೆ ನೀ ಅಂತಿನ್ನ ಅವ ಇದೇನ್ರಿ ಹಾಗಾದ್ರೆ ಪ್ಲೇಟ್ ಚೇಂಜ್ ಆತ್ಲ ಅಯ್ಯ ಹಂಗಲ್ಲ ನಿನ್ನ ಟೆಸ್ಟ್ ಮಾಡಕ್ ಸ್ವಲ್ಪ ನಾಟಕ ಮಾಡಿದೆ ಅಷ್ಟ ಈ ಮಾತು ಕೈನಲ್ಲ ಅಯ್ಯ ನಮ್ಮ ಅಪ್ಪ ನನಗೂ ಸತ್ಯ ಐತಿ ಅಯ್ಯೋ ನನ್ ಚಿನ್ನ ನಿನ್ನ ಮಾಡಿ ನೀನು ಗುಂಗ್ ಹಿಡ್ದ ಅಂದ ನನ್ ಮಟ್ಟಿಗೆ ಊಟ ಹೋಗ್ತ ನೋಡ ಏನ್ ಹೆಗ್ರೆ ಸೊಕ್ಕತನ ಮತ್ತೆ ಊಟಗೋಳ್ದೇನ್ ಕುಚ್ಚತೈತಿ ಹೋಗ್ಕೋ ಅಲ್ಲ ಮಾಮ ನನಗೂ ನಿನ್ನೆ ರಾತ್ರಿಯಿಂದ ಕಳಿಸ್ತೀನಿ ಹಂಗ ಹೋಗಕತ್ತೈತಿ ದಿನ ಬರಬಲ್ದು ಜಗದ ಬಾಯಿ ಇದೊಂದು ಆಲದ ಮರ ಐತಿ ಬಂದ್ ಕುಂದ್ರ ಬಾಯಿ ನಿನ ಸಿಕ್ಕ ಚಾನ್ಸ್ ಇತ್ತ ಹೊಡೆದ ಹೊಡ್ತಿದ್ದೀನಿ ಏನು ಚಂದ ಜಾಡಿಸ್ತೀರಿ ಏನ್ ಮಾಡ್ಬೇಕು ಮಾಲಕ್ ರಂಗ ಜಬಿಸಿ ಬಿಸಿ ಕಳ್ಸಾಕತ್ತಾರ ಮಾಮ ಹಾ ಹೇಳ ಮುಂದೆ ಹೆಂಗಿನ್ ಮತ್ ಹೆಂಗ ನೀ ಹೇಳಿದಂಗ ಎಲ್ಲರ ಹೋಗ್ಲ ಎತ್ತಾಗ ಅತ್ತಾಗೆ ಎತ್ತಾಗ ಅತ್ತಾಗೆ ಅದಕ್ಕೆ ಹಾಕಿ ಬಟ್ ಇಲ್ಲ ಇಲ್ಲ ನತ್ತಾಗ ಹೋಗುದನ ನಡಿ ಹಂಗಾದ ಹೋಗುನು ಹಣಮಾಪುರ ಗುಡಿಗೆ ಹೋಗಿ ವಾಗ ಹೋಗಿ ಸಕ್ಕಿ ಕಾಳು ಹೊಕ್ಕೊಂಡು ಬಂದ್ಬಿಡ್ನು ಹಾಗೆ ನನಗೆ ಸರಿ ಕಾಣಲ್ಲ ಬಿಡು ಹಂಗ ಗೋವಾ ಕಡೆ ಹೋಗುನು ಅಲ್ಲ ಓಡಿ ಹೋಗುದ ನೀ ಗಂಟರ ಹೌದಿಲ್ಲ ಅಂತೀನಿ ಅಲ್ಲ ಓಡಿ ಹೋಗಿ ಮದುವೆ ಆಗ್ತಾರ ಮತ್ತೆ ಹೆಂಗ್ ಮಾಡೋಣ ಅಂತೀಯ ನೀನ ಹೇಳೋನು ನೋಡು ಓಡಿ ಹೋಗುದು ಬೇಡ ಮದುವೆ ಆಗುದು ಬೇಡ ನಮ್ಮಪ್ಪ ಹಲ್ಕಟ್ಟ ಶಕ್ತಿ ಅದನಲ್ಲ ಅವನ ಹೃದಯ ಗೆದ್ದು ನಾವು ಇದ ಊರಾಗ ಇದ್ದ ಇಬ್ರು ಕೂಡ ಮದುವೆ ಆಗೋಣ ಕರೆಕ್ಟ್ ಹೇಳಿ ಚಂದಿನಿ ನಾನು ನೀ ಹೇಳಿದಂಗ ಮಾಡ್ತಾನ ಇನ್ನ ಮ್ಯಾಗ ಇಲ್ಲೇ ಎದ್ದ ನಿಮ್ಮ ಅಪ್ಪನ ಮನಸ್ ಗೆದ್ದ ನಿನ್ನ ಮದುವೆ ಆಗ್ಲಿಲ್ಲ ನಾ ಡ್ರೈವರ್ ಗೋಪ್ಯಾನ ಅಲ್ಲ ಇದು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗಂದ್ರೆ ಇದ ಉರುಪಿನ್ಯಾಗ ಒಂದ ಹೋಗಿಲ್ಲ ಹೊಡೆ ಅಂಬತ್ತಂಗ ಕೈ ಮಾಡಿ ಕರಿಯಾಗಿ
ಹಂಗಂದ್ರ ನಾ ಹೋಗ್ಬರ್ಲಿ ಹಂಗ ಯಾಕಂದ್ರ ಹಳ್ಳಕ್ಕ ಒಗ್ಯಾಕ ಹೊಂಟಿ ಅರಿ ಬಾಳದು ಸ್ವಚ್ಛ ತಗೊಂಡು ಹೋಗ್ಬರ್ತೀನಿ ಹಸನಾಗ ತಗೊಂಬ ಮತ್ತೆ ಹಂಗೆ ಮಂದಿ ಬಾಯ್ ಹೊಡಿ ಹೇಳ್ದ ಟಾಟಾ ಏನ್ ನಡ ಮೆತ್ತ ನಡ ಏನ್ ಗಲ್ಲ ಶೆಟ್ಟಿ ಮಗನ ಹ್ಯಾಂಗ ತೆಗೆದು ಈ ಪೀಸ ನಾನ್ ತಲಿ ಚಾಟ್ ಹೋತ್ ನೋಡು ಏ ಚಾಂದಿನಿ ಏ ಮಗನ ಗೋಪಾಲ ನಾಳೆ ಮಗನ ನೀ ಅವ್ರಿಗೆ ಹಾದ್ಯಾಗ ಬರೋವ್ರಿಗೆಲ್ಲ ಟ್ಯಾಕ್ಸಿ ಬಿಡಕೋತ ಹಾದೆ ಅಂದ್ರೆ ನೀನ್ ನಮ್ಮ ಅನ್ಸೋದೆ ಕಾಲ್ ಬರ್ಲಿ ಬಿಡಿಸ್ತೀನಿ ನೀ ಆಗೋಗಿಂದ ನಾ ಬೇರೆ ಹೋಗೋಣ ಅಕ್ಕಿನ ಮಾಡಿ ನೀನು ತೆಕ್ಕಿ ಮಾಡಿದ್ದೆ ಮತ್ತೆ ನೀ ಕಾಡಿ ಬಂದಿಯ ಏನ್ ಸಮಾಚಾರ ಅಲ್ಪ ಎಲ್ಲಿಗೆ ಬಂತಪ್ಪ ನಿಮ್ಮ ಲವ್ವ ಏನಂತಾಳು ನಿಮ್ಮ ಹುಡುಗಿ ನಮ್ದೇ ಅಲ್ಲಿ ಬಿಡಲೆ ಈಗ ಸಣ್ಣಂಗ್ ಚಾಲು ಆಗೈತೆ ಅದು ಈಗಿನ ಕಾಲದ ಹುಡುಗಿಯ ನಂಬಲಂಗ ಆಯ್ತು ನೋಡ ಎಲ್ಲಿ ಕೈ ಕೊಡ್ತಾ ಹೇಳಕ್ ಆಗೋದಿಲ್ಲ ಆದ್ರೂ ಮಗನ ಜಾಬದ್ ಬಾವಿ ಕೈಯಾಡ್ಸುವಂಗೆ ಎಲ್ಲಾ ಕೈಯಾಡ್ಸಿ ಮತ್ತೆ ಏನು ಮಾಡೇ ಇಲ್ಲ ಸುಮ್ಮನೆ ನಿಕ್ಕಿಲ್ಲ ನಾವು ಈ ಸದ್ಯಕ್ಕ ರಸಿಕ್ ಆಗಿವ ಮುಂದೆ ಏನ್ ಹಾಕಿವು ಯಾವ ಗೊತ್ತ ಮುಂದೆ ಯಾರು ಕಂಡಾರ್ಲಿ ಮುಂದಿಂದ ಯಾರು ಕಂಡಾರ ಗೋವಿಂದ ನಾನು ಬಂದ ಬಾಳ ಹೊತ್ತಾತು ಇನ್ನ ಹೊಕ್ಕನ್ಲ ಓಕೆ ಹೋಗೋ ಮುಂದ ಒಂದು ಹೋಗಿನ್ಲ ಕುಚ್ಚಿಕ್ಕು ಚಿಕ್ಕು ಕುಚ್ಚುಕ್ಕು ಗೋಪ್ಯ ಎಲ್ಲಪ್ಪ ಅಮ್ಮದು ಸಿಮೆಂಟ್ ಅಂಗಡಿ 50 ರೂಪಾಯಿ ಕೊಟ್ಟಿದ್ದಾರೆ ಯಾಕಂದ್ರೆ ಕುಂಟಿ ಡ್ಯಾನ್ಸ್ ಮಾಡಿದ್ರು ನಾವ್ ಡ್ಯಾನ್ಸ್ ಮಾಡಕ ಬರ್ಲತ್ ಮಾಡಿದ್ದೆ ಅಲ್ಲ ಮಗನ ಗೋಪ್ಯ ಅಲ್ಲಿ ಮಗನ ನೀ ಎಲ್ಲ ರಗಡ್ ಚಾಂದಿನೇನು ಹೊಲಸ್ಕೋಬೇಕಂತೇಳಿ ರಗಡ್ ಗುದ್ದಾಡಕತ್ತಿ ಆದ್ರ ಆ ಚಾಂದಿನಿ ಮನಸ್ಸಿನಾಗ ಏನೈತೆ ಅನ್ನೋದು ಅದನ್ನ ಇವತ್ತು ಪರೀಕ್ಷೆ ಮಾಡೇ ಬಿಡ್ತೀನಿ ನೋಡೋಣ ವಿಚಾರ ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗ ಹಾಯ್ ಸೂರ್ಯಕಾಂತ್. ಹಲೋ ಸುಜಾತ, ಹೇಗಿದೆ ನಿನ್ನ ಕಾಲೇಜು ಜೀವನ? ಕಾಲೇಜೆಲ್ಲ ಇರ್ಲಿ, ಕಾಲೇಜ್ ಜೀವನ ಏನ್ ಮಾಡೋಣ? ಹೇಗಿದ್ಯಾ ನೀನು? ನಾನು ಸರ್ಕಾರಿ ಸಂಬಳ ತಿಂದು ಖಡಕ್ ಆಗಿದ್ದೀನಿ. ನಮ್ಮ ಅಣ್ಣ ಹೇಗಿದ್ದಾರೆ? ಈ ಸತ್ಯದಲ್ಲಿ ನಿಮ್ಮ ಅಣ್ಣ ಹುಲಿ ಸುಜಾತ, ಹುಲಿ. ಅದಕ್ಕೆಲ್ಲ ಕಾರಣ ನೀವೇ ಅಲ್ವಾ? ಯಾರಿಗೆ ಯಾರನ್ನೂ ಅಲ್ಲ ಸುಜಾತ, ಎಲ್ಲ ಈ ಸೃಷ್ಟಿ ಲೋಕದ ನಿಯಮ. ನಿನ್ನ ಅಣ್ಣ ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಅಷ್ಟೇ. ಅದು ಇರ್ಲಿ, ಬಸ್ ಸ್ಟ್ಯಾಂಡ್ ವರೆಗೂ ಕಾರ್ ಡ್ರೈವರ್ ಬಂದಿಲ್ಲವೇ? ಕಾರ್ ಡ್ರೈವರ್ ಬಂದಿದ್ದ, ಆದ್ರೆ ಕಾರ್ ಕೆಟ್ಟಿತ್ತಂತೆ, ಅದಕ್ಕೆ ಹಾಗೆ ಹೋದ. ಛೇ, ಎಂತ ಕೆಲಸ ಮಾಡಿಬಿಟ್ಟ ಆ ಡ್ರೈವರ್. ಕಾರ್ ಕೆಟ್ರೆ ಪಾಪ ಡ್ರೈವರ್ ಏನ್ ಮಾಡ್ಬೇಕು ನೀನೇ ಹೇಳು? ಆಗಲ್ಲ ಸುಜಾತ, ನೀನು ಎಂದರೆ ಸಾಮಾನ್ಯರೇ, ಈ ಊರಿನ ಗೌಡನ ಸಹೋದರಿ. ನೀನು ನಡೆದು ಬರುವ ದಾರಿ ನಿಮ್ಮ ಅಣ್ಣನಿಗೆ ಏನಾದ್ರು ಗೊತ್ತಾ? ಎಷ್ಟೊಂದು ನೊಂದ್ಕೊಳ್ತಾರೇನೋ. ಇಲ್ಲಿ ಬಿಡು, ಬಾ ಸೂರ್ಯಕಾಂತ್ ಹೋಗೋಣ. ಟೈಮ್ ಬಂದ ಅಮ್ಮ ಅಷ್ಟೇ ಅಕ್ಕ, ಮಿನಿಸ್ಟರ್ ಕೂಡ ನಡಿಬೇಕಾಗೈತೆ.
ಏ ಶಡಪ್ ಏನಂತ ತಿಳ್ಕೊಂಡು ಗೌಡರ್ ತಂಗಿ ಅಂದ್ರೆ ಅಷ್ಟಾಗ ಸಿಟ್ಟಿಗೆ ಬರ್ತೀವಿ ಸಾಹೇಬ ನಾ ಏನು ಮಾತಂತ ಹೇಳಿನಿ ಬಾಂತಿಗೆ ಬತ್ತಪ್ಪ ಅದಕ್ಕೆ ಹೇಳಿನಿ ಅದಕ್ಕೆ ಅಟ್ಟಾಗ ಸಿಟ್ಟಿಗೆ ಬರ್ತಿ ಏನ್ ಬೇಕು? ಡ್ರೈವರ್ ನಿನ್ ಕೆಲಸ ಎಷ್ಟಿದೆಯೋ ಅಷ್ಟೇ ಮಾಡು. ನಾವು ಅಷ್ಟೇ ಮಾಡ್ತೀವಿ ಮ್ಯಾಲ ನೀವು ಹೇಳಿದಂಗ ಕೇಳ್ತೀವಿ ಹೆಚ್ಚಿನ ಸುದ್ದಿ ನಮಗೆ ಅದಕ್ಕೆ ಬೇಕು ನೀವು ಸಾಕು ಸಾಕು ಅನ್ನೋ ಮಟ್ಟ ಮಾಡ್ತೀವಿ ಕೆಲಸ ಕೆಲಸ ನಮ್ಮ ಬಸವಣ್ಣ ಹೇಳಲ್ಲ ಕಾಯಕವೇ ಕೈಲಾಸ ಹಂಗ ಉಳಿಸ್ಕೊಂಡು ಹೋಗುದು ನಮ್ಮ ಡ್ರೈವರ್ ಮಂದಿ ಕಾಯಕ ಮಾತಿನಲ್ಲಿ ಬಲು ಚಾಣಾಕ್ಷ ಇದೆಯಾ ನೀನು? ಎಂತ ಕಾಲ್ ಹೆತ್ತದೈತಪ್ಪ ಈಗ ಬಾಯಾಗ ಕೈಯಾಗ ಹೆತ್ತ ಮಗ್ ಬಗ್ಗೆ ಬಿಸಿಕ ಬಗ್ಗೆ ಹೆಂಗ್ ಹೋಗ್ತಾರೆ ಐಡಿಯಾ ಚಿತ್ತ ಮೇಲ್ ಮಾಡೇ ಬಿಡ್ತಾರೆ ಮೇಡಮ ನೀವು ದಿನ್ಯಾಗ ಹೊಸದಾಗಿ ಕಾರ್ ಇಟ್ರಿ ಏನಾದ್ರು ದಕ್ಷಿಣ ಅಲ್ಲಿ ಒಳಗೆ ಬಂದು ಕೊಡ್ತೀರಿ ರೈಟ್. ಹಾ ಸುಜಾತ ಹಾ ಸುಜಾತ ನನ್ನ ಜೀಪ್ ಇದೆ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ ನಡಿ. ಆಯ್ತು ನಡೆಯಿರಿ. ಡ್ರೈವರ್ ನೀನು ಲಗೇಜ್ ತಗೊಂಡ್ ನಡಿ ನಾವು. ಆಯ್ತು ನಾ ಹೋಗ್ಕೊಂಡ್ರಿ ನೀವು ಬಂದ್ಬಿಡ್ರಿ. ಇಲ್ಲ ಸುಜಾತ ಅವಸರ ಯಾಕೆ? ನನ್ನ ನೋಡಿದರೆ ಆಸೆ ಆಗುವುದಿಲ್ಲವೇ? ನೀವೇನ್ ಮಾತಾಡ್ತಾ ಇದ್ರಾ? ನೀವ್ ಆಡ್ತಿರೋ ಮಾತ್ರ ಅರ್ಥ ನನ್ಗೆ ಅರ್ಥವಾಗ್ತಿಲ್ಲ. ಹಾಗಂದ್ರೆ ಹೇಗೆ ಸುಜಾತ? ತುಂಬು ಯೌವನದ ಕಾಲೇಜು ಕಣ್ಣೆ ನೀನಿರುವಾಗ ಆಸೆ ಆಕಾಂಕ್ಷೆಗಳು ನಿನಗಿಲ್ಲವೇ? ನೀವ್ ಹೇಳ್ತಿರೋ ಮಾತು 100ಕ್ಕೆ 100 ಸತ್ಯ. ಆದ್ರೆ ಏನ್ ಮಾಡ್ದು, ನಮ್ಮ ಅಣ್ಣನ ಬಲಗೈ ಬಂಟ ನೀವು. ನಿಮ್ಮನ್ನ ನೋಡಿದ್ರೆ ಪ್ರೀತಿಗಿಂತ ಭಯನೇ ಜಾಸ್ತಿ ಆಗುತ್ತದೆ. ಹಾಗಾದ್ರೆ ನನ್ನ ಪ್ರೀತಿಗೆ ಒಪ್ಪಲಾರದೆ ನಿನ್ನ ಮನ? ಆಗಿರಲಿಲ್ಲ. ನೀವ್ ಎಂದನ್ ಕೈ ಇದ್ರೋ ಅಂದೇ ನನ್ನ ಹೃದಯದಲ್ಲಿ ಪ್ರೀತಿ ಉತ್ಪತ್ತಿ ಕಾರಂಜಿ ಉಕ್ಕಿದೆ. ಹಾಗಾದ್ರೆ ಒಂದು ಸುರಿಸು ಸುಮಧುರ ಗೀತೆಯನ್ನು. ಆಯ್ತು ರಾಜ, ನಿಮ್ ಇಷ್ಟದಂತೆ ಆಗ್ಲಿ.
ಸರ್ಪ. ತೂಟಿನ ಸರ್ಪದಲ್ಲಿ ಹಮ್ಮೀರನಾಗಿ ಮೆರೆಯುತ್ತಿದ್ದಾನೆ ಆ ಶಿವಕಾಂತ ಗೌಡ. ಅವನಿಗೆ ಗೊತ್ತು ಅವನ ಮನೆಯಲ್ಲಿ ಸೇರಿದ ಸರ್ಪ ವಾಸವಾಗಿದೆ ಎಂದು. ಗೌಡ ನಿರ್ಮಿಸಿದ ಮಾಯಾಜಾಲದಲ್ಲಿ ಮಲಗಿಸುವ ಶಿವಕಾಂತ ಗೌಡನ ಪಾಪದ ದೇಹವನ್ನು ಆ ಜಾಲದಲ್ಲಿ ಕಿಡಿಕಿಡಿಯಾಗಿ ಸಿಡಿಯುತ್ತಿರುವ ನನ್ನ ಸೇಡಿನ ಕಿಡಿ ಅವನ ಅಡಿಮುಡಿಯಾಗಿ ಬಿಡಿ ಬಿಡಿಯಾಗಿ ಸುಟ್ಟು ಹಾಕಲೇಬೇಕು. ಆಗ ಶಿವಕಾಂತ ಗೌಡ ಇಲ್ಲವಿಲ್ಲದೆ ಒತ್ತಾಡಿ ಸಾಯಲೇಬೇಕು. ಅದನ್ನು ಕಂಡು ನಾನು ನಕ್ಕು ನಲೆಯಲೇಬೇಕು. ವಿಕ್ರಾಂತ್, ಏನೋ ಚಿಂತೆ ಮಾಡಿಕೊಂಡು ನಿಂತಿರುವ ಹಾಗೆ ಕಾಣಿಸುತ್ತದೆ. ಯಾವ ಯೋಚನೆ ಕೊಡ್ರಿ? ನಾನೇನೇ ವಿಚಾರ ಮಾಡಿದ್ರು ನಿಮ್ಮ ಸಲುವಾಗಿ ಅಲ್ಲವೇ? ನಿನ್ನ ನೋಡುತ್ತಿದ್ದರೆ ಬೇರೆ ಯಾವುದೋ ಚಿಂತೆ ಮಾಡುವಂತೆ ಕಾಣಿಸುತ್ತದೆ. ಮತ್ಯಾವ ವಿಚಾರ ಕೊಡ್ರಿ? ನಾನೇನೇ ವಿಚಾರ ಮಾಡಿದ್ರು? ವಿಕ್ರಾಂತ್, ತೆಗೆದುಕೋ ಈ ಸುರಾದೇವಿಯನ್ನು. ಈ ಸುರಾದೇವಿಯನ್ನು ಸೇವಿಸಿದರೆ ತಲೆಯಲ್ಲಿ ವಿಚಾರಗಳ ಸಂದೇಹವುದೇ ಸುಳಿಯೋದಿಲ್ಲ. ಬೇಡ ಗೌಡ್ರಿ, ಆ ಯೋಗ್ಯತೆ ನನಗಿಲ್ಲ. ನಿಮ್ಮ ಮನೆ ಕಾಯುವ ಕಾವಲುಗಾರ ನಾನು. ನನಗೇಕೆ? ನಿಜವಾಗಲೂ ನಿನ್ನಂತ ಮ್ಯಾನೇಜರ್ನ ಪಡಿಬೇಕಾದರೆ ನಾನು ಪುಣ್ಯ ಮಾಡಿರಬೇಕು. ಎಂತ ನಯ ವಿನಯ, ಎಂತ ನಿನ್ನ ಸಂಪನ್ನತೆಗೂ ಮೆಡಲು. ಮೆಚ್ಚಿದೆ ಈ ನಿನ್ನ ಗುಣಕ್ಕೆ. ಅದು ತಮ್ಮ ಆಶೀರ್ವಾದ ಗೌಡ್ರಿ. ನಿಜ ಹೇಳಬೇಕಂದ್ರೆ ನಂದು ನಾನು ನಿಮ್ಮ ಮನೆಗೆ ಕಾಲಿಟ್ಟಿನು ಅಂದೇ ಮಾಯವಾಗಿ ಹೋದವು ಚಿಂತೆ ಎಂಬ ಭ್ರಾಂತಿ. ಗೌಡ್ರಿ, ನಾನು ಸ್ವಲ್ಪ ಫ್ಯಾಕ್ಟರಿ ಕಡೆಗೆ ಹೋಗಿ ಬರುತ್ತೇನೆ. ನನಗೆ ತುಂಬಾ ಕೆಲಸವಿದೆ. ನಿಲ್ಲು. ಇವತ್ತು ನನ್ನ ತಂಗಿ ಬೆಂಗಳೂರಿನ ಕಾಲೇಜ್ ಮುಗಿಸಿಕೊಂಡು ಈ ಊರಿಗೆ ಬರುತ್ತಿದ್ದಾಳೆ. ಅವಳಿಗೆ ಭೇಟಿ ಆಗದೆ ಹಾಗೆ ಹೋಗುವನೇನು? ಆಯ್ತು ಗೌಡ್ರಿ, ಹಾಗೆ ಆಗಲಿ. ಲೆಕ್ಕ ಎಲ್ಲ ಖುಷ 81 ಲಕ್ಷ ರೂಪಾಯಿ ಆಗೈತೆ ನೋಡ್ರಿ. ಇದಾಗ ಕಲ್ಸ 21 ಲಕ್ಷ ರೂಪಾಯಿ ಆಗೈತೆ ನೋಡ್ರಿ. ಏನಾದ್ರು ತಪ್ಪಾಯ್ತನ? ನೋಡು ಸಟ್ಟಿ, ಈ ಲೆಕ್ಕವನ್ನು ನಿನ್ನೆ ಯಾರು ಕೇಳಿದರು? ಈ ಲೆಕ್ಕವನ್ನು ಏನಾದರೂ ಹೇಳಬೇಕಾಗಿದ್ದರೆ ನೀನು ಆ ವಿಕ್ರಾಂತನಿಗೆ ಹೇಳು. ನನ್ನ ಮುಂದೆ ಏಕೆ ಬರುತ್ತಿರಲೇ ಕತ್ತೆ? ಕೇಳಲ್ಲ ಅಂದ್ರೆ ನಾವು ಹೇಳೋದಾಗ ಬಿಡಾಕಂತೇನಪ್ಪ? ನೋಡು ಸಖಿ, ನುಡಿಯದಿರು ಮ್ಯಾನೇಜರ್ ಎಂಬ ಶಬ್ದವನ್ನು. ಹೋಗ್ಬಿಡ್ರಿ ನೀವು ಅನ್ಬೇಡ ಅಂದ್ರ ನಾ ಯಾಕೆ ಅನ್ನಕ್ ಹೋಗೋನು? ಶೆಟ್ಟಿ, ಗೌಡರ ಮನಸ್ಸನ್ನು ನೋಯಿಸಬೇಡ. ಅದೇನೇ ಇದ್ರು ನನ್ನ ಹತ್ರ ವಿಚಾರಿಸು.
ತಿಳಿತು ಬಿಡು ಸಣ್ಣ ದಣಿ ಅದ ನೀವು ಹೇಳುದು ಬೇಡ ನಾ ಯಾಕೆ ಹೇಳಬೇಕು ನಮಗ ನಿಮ್ದು ಚಾಲು ಮಾಡಿಬಿಡ್ತೇಳು ಹೊಸ ಯಾವನ್ನ ಶೆಟ್ಟಿ ಅದೇನೋ ಲೆಕ್ಕಿದ್ರು ನನ್ನ ಆಫೀಸಿಗೆ ಬಂದು ಭೇಟಿ ಆಗು, ಅಲ್ಲೇ ಬಗೆಹರಿಸೋಣ ವ್ಯವಹಾರವನ್ನು. ಅಣ್ಣ ನೆಲೆಸದರೊಳಗಾಗಿ ಬಂದೇ ಬಿಟ್ಟಳು ನನ್ನ ತಂಗಿ. ಹೇಗಿದ್ದೀಯ ಅಣ್ಣ? ತಂಗಿ ನಾನೇನಮ್ಮ ಹುಲಿ ಹುಲಿ ಆಗಿದ್ದೇನೆ, ನೀನಾಗಿದ್ದೀಯಮ್ಮ? ನಾನು ಹೆಬ್ಬುಲಿ ಆಗಿದ್ದೇನೆ, ಚೆನ್ನಾಗಿದ್ದೇನೆ ಅಣ್ಣ. ಆಯ್ತಮ್ಮ, ಒಳ್ಳೇದಾಯ್ತು. ಆದ್ರಲ್ಲಿ ನೀನು ನಿನ್ನ ರಿಸಲ್ಟ್ ಏನಾಯ್ತಮ್ಮ? ಸೆಕೆಂಡ್ ಕ್ಲಾಸ್ ಬಂತಣ್ಣ. ಆಯ್ತಮ್ಮ. ನೋಡ್ರಿ, ಸಹೋದರಿ ಬಂದ ಸಂತೋಷದಲ್ಲಿ ಈ ನಿಮ್ಮ ಸ್ನೇಹಿತನೇ ಮರ್ತು ಬಿಟ್ಟ ಅಂತಂದ್ರೆ ಹಾ ಸೂರ್ಯಕ ಸುಜಾತ, ನಿನಗೆ ಸೂರ್ಯಕಾಂತ್ ಎಲ್ಲಿ ಭೇಟಿ ಅದ ನನ್ನಮ್ಮ? ಅಣ್ಣ, ದಾರಿಯಲ್ಲಿ ನನ್ನ ಕಾರ್ ಕೆಟ್ಟೋಗಿತ್ತು. ಅದೇ ಸಮಯದಲ್ಲಿ ಸೂರ್ಯಕಾಂತ್ ಬಂದ. ನನ್ನ ನೋಡಿ ನನ್ನ ಗಾಡಿ ಇದೆ ಬಾ ಅಂತ ಹೇಳ್ದ. ಅದಕ್ಕೆ ಅವ್ನ ಗಾಡಿಯಲ್ಲಿ ಬಂದೆ ಅಣ್ಣ. ಆಯ್ತು ಬಿಡಮ್ಮ, ಒಳ್ಳೇದೇ ಆಯ್ತು. ಶೆಟ್ಟಿ, ದಾರಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ರು, ಹಾಗೆ ನಾನೇ ಮನೆಯವರೆಗೂ ಡ್ರಾಪ್ ಮಾಡ್ತೀನಿ ಕರ್ಕೊಂಡ್ ಬಂದೆ. ಹಾ ಶೆಟ್ಟಿ, ಬಹಳ ದಿವಸದ ಮೇಲೆ ಬೆಂಗಳೂರಿನಿಂದ ನನ್ನ ತಂಗಿ ಬಂದಿದ್ದಾಳೆ. ಒಳಗೋಗಿ ಫಸ್ಟ್ ಕ್ಲಾಸ್ ನಲ್ಲಿ ಕಾಪಿ ಮಾಡಿಕೊಂಡು ಬಾ. ಆಯ್ತು, ಹಿಂಗ್ ಮಾಡ್ಕೋಬೇಕು ನೋಡು ಈ ಕಾಪಿ. ಸುಜಾತ, ನಿನ್ನ ರಿಸಲ್ಟ್ ಪಾಸ್ ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ. ಹಾಯ್, ನನ್ನ ರಿಸಲ್ಟ್ ಪಾಸ್ ಆಗಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ರಿಸಲ್ಟ್ ಅಷ್ಟೇ ಇಲ್ಲ ಸುಜಾತ, ಇಡೀ ಇಂಡಿಯನ್ ಗರ್ಲ್ ರಿಸಲ್ಟ್ ನನ್ನ ಮೈಂಡಿನಲ್ಲಿ ರೆಕಾರ್ಡ್ ಆಗಿದೆ. ಅಷ್ಟೇ ಅಲ್ಲ, ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಈ ಪ್ರಪಂಚವನ್ನೇ ಬುಡಮೈಲ ಮಾಡುವ ಶಕ್ತಿ ವಿಕ್ರಾಂತನಲ್ಲಿದೆ. ನೀವ್ ಆಡ್ತಿರೋ ಒಂದೊಂದು ಮಾತುಗಳು ನನಗೆ ಅರ್ಥವೇ ಆಗ್ತಿಲ್ಲ. ಅರ್ಥವಾಗುವ ಹಾಗೆ ಹೇಳಿದರೆ ವ್ಯರ್ಥವಾಗಿ ಹೋಗುವುದು ನನ್ನ ಲೈಫ್. ನೀವೇನ್ ಹೇಳ್ತಾ ಇದ್ರಿ ಎಂಬುದೇ ನನಗೆ ತಿಳಿತಾ ಇಲ್ಲ. ಹಾ ಆಯ್ತು ಬಿಡಮ್ಮ ಸುಜಾತ, ಆ ವಿಕ್ರಾಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಅವ್ರ ಮಾತಲ್ಲಿ ಬಲು ಚಾಣಾಕ್ಷರ. ಮಾತು ಅಷ್ಟೇ ಇಲ್ಲ ಸುಜಾತ, ಮತ್ತೆ ನನ್ನ ಲೈಫೇ ಒಂಥರ ಡಿಫ್ರೆಂಟ್, ನಾನು ಇರೋದೇ ಒಂಥರ ಡಿಫ್ರೆಂಟ್. ಹಾ ಇರಲಿ ಸೂರ್ಯಕ್ಕೆ ವಿಕ್ರಾಂತ್. ಸತಿ ಬೇಗನೆ ಕಾಪಿ ತೆಗೆದುಕೊಂಡು ಬರ್ಲಿ. ಬೆಂಗಳೂರಿಂದ ಬಂದ ಸುಸ್ತಾಗ್ಬಿಟ್ಟದ್ರಿ. ನನ್ನ ಕೈಯಾಗ ಮಾಡ್ಕೊಂಬಂದ್ ಕಾಪಿ ಕೊಟ್ಟು ನೋಡ್ರಿ, ನಿಮ್ಮ ತಲೆಯಾಗಿನ ಮಾತ ಬಿಟ್ಟು ಹೋಗೈತಿ. ಏನ್ ಸುಸ್ತಾಗಿಲ್ಲ, ಅವ್ರಿಗೆ ಕೊಡು, ಒಟ್ಟಿಗೆ ಸುಸ್ತಾಗೈತಿ. ಶೆಟ್ಟಿ, ಇನ್ಸ್ಪೆಕ್ಟರ್ಗೆ ಕಾಪಿ ಕೊಡು. ಆಯ್ತು ಯಪ್ಪ. ಥ್ಯಾಂಕ್ ಯು ಶೆಟ್ಟಿ. ಹಾ ಸುಜಾತ, ವಿಕ್ರಾಂತ್, ನಾನೇನು ಬರುತ್ತೇನೆ. ಗೌಡ್ರೆ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನೇನು ಬರುತ್ತೇನೆ. ಹೋಗಿ ಬಾ. ಹಾ ವಿಕ್ರಾಂತ್, ನೀನು ಫ್ಯಾಕ್ಟ್ರಿ ಕಡೆಗೆ ಹೋಗು. ಅಣ್ಣ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಆಯ್ತಮ್ಮ, ನಾನು ಬರ್ತೀನಿ. ಹೋಗು ಹೋಗು ಮುದಿಯ ಹೋಗು, ನಿನಗೆಲ್ಲಿ ಅರ್ಥವಾಗಬೇಕು ಈ ವಿಕ್ರಾಂತನ ತೀರ್ಪದ ಮಹತ್ವ. ಸಮಯ ನೋಡಿ ಬೀಸುವೆ ನಾನು ನಿನ್ನ ತಂಗಿಗೆ ಮೋಹದ ಬಲೆ, ಅದೇ ನನ್ನ ಕಲೆ. ಕೊನೆಗೆ ಮಾಡುವೆ ನಾನು ಅದನ್ನ ಕಣ್ತುಂಬ ನೋಡಿ ನಕ್ಕು ನಲಿಯಲೇಬೇಕು. ಶಿವಕಾಂತ್ ಗೌಡ, ಇನ್ನು ಮುಂದೆ ಅರಿತು ನೋಡು ಈ ವಿಕ್ರಾಂತನ ಪವಾಡ, ಈ ವಿಕ್ರಾಂತನ ಕೈವಾಡ. ಹೇ ದೇವ, ಕೇಳಲಾರದೆಯ ತಂದೆ ಈ ಬಡವಡರಿಲ್ಲ ಕೂಗು ನಿನಗೆ. ಗುಡಿಸಲತ್ತರಕ್ಕೆ ಬೆಳೆದಿರುವಂತ ತಂಗಿಯ ಮದುವೆಯನ್ನು ಮಾಡಲಾಗದೆ ಮೂಕನಾಗಿ ಕುಳಿತಿರುವೆ. ದುಡ್ಡಿನ ಆಶೆಗಾಗಿ
ನನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಲು ಒಬ್ಬ ವರ ಸಿಗಲಾರನೆ. ಹೇ ತಂದೆ, ಈ ಕಂದನ ಬಂಧುವೆ, ನಿನ್ನಲ್ಲಿ ಶಿರವಾಗಿ ಬೇಡಿಕೊಳ್ಳುವುದು ಒಂದೇ ತಂದೆ, ಒಂದೇ. ಹೇಗಾದರೂ ಮಾಡಿ ನನ್ನ ತಂಗಿಗೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸು ತಂದೆ, ಮಾಂಗಲ್ಯ ಭಾಗ್ಯವನ್ನು ಕರುಣಿಸು. ನನ್ನ ತಂಗಿಯ ಮಾಂಗಲ್ಯಕ್ಕೋಸ್ಕರ ನನ್ನ ರಕ್ತ ವ್ಯರ್ಥವಾದರೂ ಚಿಂತೆ ಇಲ್ಲ. ಒಟ್ಟಿನಲ್ಲಿ ನನ್ನ ತಂಗಿ ಮುತ್ತೈದೆಯಾಗಬೇಕಪ್ಪ, ಮುತ್ತೈದೆಯಾಗಬೇಕು. ತಂದೆ, ನಿನ್ನನ್ನೇ ನಂಬಿರುವೆ. ಈ ಬಡವರನ್ನು ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ಹಾ ಜ್ಯೋತಿ, ಜ್ಯೋತಿ, ಯಾಕಣ್ಣ? ತಂಗಿ ಜ್ಯೋತಿ, ನನಗೆ ಸ್ವಲ್ಪ ಕಟ್ಟಿಗೆ ಕಡಿಯುವ ಕೆಲಸವಿದೆ. ನಾನು ಹೋಗಿ ಕಟ್ಟಿಗೆ ಕಡಿದು ಬರುತ್ತೇನೆ. ಮನೆ ಕಡೆ ಜೋಪಾನಮ್ಮ. ಆಯ್ತಣ್ಣ. ಮಾರುತೇಶ್ವರ, ಈ ನಿನ್ನ ಭಕ್ತಳಾದ ಈ ನಿನ್ನ ಮಗಳ ಕೂಗು, ಕರುಳಿನ ಕೂಗು ಕೇಳುತ್ತಿಲ್ಲಪ್ಪ, ಅಥವಾ ಕೇಳಿದ್ರು ಸುಮ್ಮನೆ ಕೂಗುತ್ತಿಲ್ಲ. ಏಕೆ ನಮ್ಮ ಮೇಲೆ ನಿಮಗೆ ಕರುಣೆ ಕನಿಕರ ಬರುತ್ತಿಲ್ಲವೇ ತಂದೆ? ತಂದೆ, ನಾನು ನಿನ್ನ ಹತ್ರ ಬೇಡಿಕೊಳ್ಳೋದು ಒಂದೇ ಕೋರಿಕೆ. ಈ ನನ್ನ ಬಾಳಲ್ಲಿ ನೀನು ಪ್ರಜ್ವಲ ಜ್ಯೋತಿಯಾಗಿ ಬೆಳಗಬೇಕೆಂಬುದೇ ನನ್ನ ಆಸೆ. ಆಸೆ ನೋಡು ಸತಿ, ನಿನ್ನ ಆಸೆ ತೀರುವುದು ಆ ದೇವರಿಂದಲ್ಲ, ನನ್ನಿಂದ. ಕಾಮಕ, ದೇವರಿಗೆ ಹಚ್ಚಿದ ದೀಪದಲ್ಲಿ ನಿನ್ನ ಸಿಗರೆಟನ್ನು ಹಚ್ಚುತ್ತೀಯಲ್ಲ, ಆ ದೇವರು ನಿನ್ನನ್ನು ಮೆಚ್ಚಲಾರ. ದೇವರು ನೋಡು ಸತಿ, ದೇವರು ದೇವರಿಂದ ಏಕೆ ಸಾಯುವೆ? ಅಲ್ಲಿಂದ ಇಲ್ಲಿವರೆಗೆ ಬಂದಿರುವ ಈ ನಿನ್ನ ಮನ್ಮಥನಿಗೆ ಸುಖ ಕೊಡುವ. ಒಂದು ಅಮಾಯಕ ಹೆಣ್ಣಿನ ಸುಖ ಬಯಸುವ ನೀನು ಮೂರ್ಖ. ನಾನು ಬಡವಳ ತಂಗಿಯನ್ನು ನನ್ನ ಮೈ ಮೇಲೆ ಏರಿ ಬಂದರೆ ನನ್ನ ಚಪ್ಪಲಿಂದ ನಿನ್ನ ಕಪಾಳಕ್ಕೆ ಮೋಕ್ಷ ಎಳೆಯಬೇಕಾಗುತ್ತದೆ. ಜೋಕೆ ಜೋಕೆ ನಿನ್ನಂತ ನೂರಾರು ಹರದ ಹೆಣ್ಣುಗಳ ಸುಖ ಬಯಸಿದ ಈ ಚತುರನಿಗೆ ಚಪ್ಪಲಿ. ಅದು ಒಂದು ಏಕಚಿತ್ ಬಡವನ ತಂಗಿ ನೀನು. ನನಗೆ ತಡ್ಕೊಳಕ್ ಆಗಲ್ದು ಏಪ್ಪ, ಅಂತ ಮಾತು ಇವು. ಎದ್ಯಾಗ ಚೆಡ್ಲು ಹೊಡೆದಂಗ ಗುಡ್ಸ್ಲ ಹಾಕೊಂಡು ಈ ಬಡವಿಗೆ ಇಷ್ಟ ಸಕ್ಕಿರ್ಬೇಕಾದ ಏಪ್ಪ, ನಿಮಗೆ ಚಪ್ಪಂತ ಒಂದು ಹೊಟ್ಟಂದು ಇವಕ್ಕೆ. ನೋಡು ಸತಿ, ನಾನು ಬಂದಿರೋದು ಇವಳ ದೇಹ ಸುಡುವುದಕ್ಕಲ್ಲ, ಇವಳ ಶೀಲ ಸುಡುವುದಕ್ಕೆ. ನೋಡು ಸತಿ, ಒಳ್ಳೆ ಮಾತುಗಳಿಂದ ಹೇಳ್ತಾ ಇದ್ದೇನೆ. ನನ್ನ ಮಕ್ಕಳ ಬಳಿಗೆ ನಿನ್ನ ಸೀರೆಯನ್ನು ಬಿಟ್ಟೆ ನೀನು ಬೆಚ್ಚಗಾಗುವ. ಇಲ್ಲವಾದರೆ ನನ್ನ ಮನುಷ್ಯನೆಂಬುದು ಮರೆತು ಮೃಗವಾಗಬೇಕಾಗುತ್ತದೆ. ಸಿಕ್ಕವರ ಪಕ್ಕ ಮಲಗಿಕೊಂಡು ಸೀರೆ ಬಿಚ್ಚಲು ನಾನನ್ನು ಸುಳ್ಳಲ್ಲ. ನಿನ್ನಂತ ಶ್ರೀಮಂತರ ಬೆದರಿಕೆ ಹೇಳುವ
ಜ್ಯೋತಿ, ಆ ಹುಲಿಯಂತಿರುವ ರವಿರಾಜನ ಬಾಳವನ್ನೇ ನುಚ್ಚು ನೂರು ಮಾಡಿದೆ. ಅವನಿಗಾದ ನೀನು ಈ ರೀತಿ ಹಠ ಮಾಡಿದರೆ ಅವನಿಗಾದ ಪರಿಸ್ಥಿತಿ ಹಾಡಿ ನನ್ನನಿಗೆ ಬರುವುದೇ ಎಚ್ಚರ. ನೀನೆಷ್ಟು ಪ್ರಯತ್ನ ಪಟ್ಟರು ಈ ಶೀಲ ನಿನಗೆ ದಕ್ಕಲಾರಳು. ಈ ಶೀಲ ನನ್ನ ಸಿಪಾಯಿಗೆ ಮಾತ್ರ ದಕ್ಕುತ್ತೆ. ಸಿಪಾಯಿ ನೋಡು ಜ್ಯೋತಿ, ಆ ನಿನ್ನ ಸಿಪಾಯಿ ಎಂದು ನಿನ್ನ ಪಾಲಿಗೆ ಸತ್ತು ಹೋದ. ನೋಡ್ರಿ ಗೌಡ, ಹಿಂಗಾದ ಕೆಲಸ ಆಗೋದಿಲ್ಲ. ನೀವು ಚಾಲು ಮಾಡ್ರಿ, ಇದು ಹೊಸ ಹಣವನ್ನ ನೋಡ್ಕೊತಿರ್ತೀನಿ. ಆಗಲಿ ಸಟ್ಟಿ, ಬಂದ್ಬಿಡ್ತೀನಿ. ಇರಲಿ ಸಟ್ಟಿ, ನೀನು ಒಳಗೆ ಹೋಗಿ ನಿಂತುಕೋ. ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡೇ ಬರುತ್ತೇನೆ. ನೋಡು ಜ್ಯೋತಿ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ನಿನ್ನ ಸೀರೆಯನ್ನು ಬಿಚ್ಚಿ ನಿನ್ನ ಗಲ್ಲ ಕಚ್ಚುವೆ, ಆಗ ಬಂದು ಬಿಡಿಸಿಕೊಳ್ಳಲಿ ಈ ನಿನ್ನ ಹುಚ್ಚು ಸಮಾಜ. ಆಗತ್ತೆ ಬಾ. ಅಯ್ಯೋ, ಬಿಡು ಪಾಪಿ, ಸಿಡುಕು ಬಿಡು. ನೋಡು ಜ್ಯೋತಿ, ನನ್ನ ಕಣ್ಣುಗಳನ್ನೇ ಕೊಕ್ಕುತ್ತಿದೆ ಈ ನಿನ್ನ ಸೀರೆ ಒಳಗಿನ ಸೌಂದರ್ಯ. ಬಾ ಜ್ಯೋತಿ, ಬರುಡಾದ ಭೂಮಿಯಂತಿರುವ ಈ ನಿನ್ನ ಕೆನ್ನೆಗೆ ಮುತ್ತಿನ ಮಳೆ ಸುರಿಸುವೆ. ಬಾ ಜ್ಯೋತಿ, ಬಾ. ನನ್ನ ಮನೆಗೆ ಬಂದು ನನ್ನ ತಂಗಿಯ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂದರೆ ದೊಡ್ಡ ಶಶಾಂಕ್, ದೊಡ್ಡದಿದ್ದರೆ ಏನು ಬೇಕಾದರೂ ಕಂಡುಕೊಳ್ಳಬಹುದು ಈ ಕಲಿಯುಗದಲ್ಲಿ. ಆ ದುಡ್ಡಿನ ಧೈರ್ಯವೇ ನನ್ನ ಇಲ್ಲಿಗೆ ಕರೆ ತಂದಿತ್ತು. ಲೇ ಬಡವ, ದೊಡ್ಡ ಕೋಳಿಗೆ ಗತಿ ಇಲ್ಲದ ನೀನು ಇವತ್ತು ನನ್ನ ಎದೆಯ ಮೇಗಿನ ಅಂಗಿ ಹಿಡಿದಿರುವೆಂದರೆ ನೋಡ್ಕೊಳ್ತೀನಿ. ಲೇ ಮಗನ ನಿನ್ನ, ಏ ಗೌಡ, ಅದು ನಿನ್ನ ಹುಚ್ಚುತನ ಗೌಡ, ಅದು ನಿನ್ನ ಹುಚ್ಚುತನ. ಏ ಗೌಡ, ನಿನ್ನ ದೇಹದ ಸುತ್ತ ಸುಳಿತ ಇರುವುದು ಪಾಪದ ಗಾಳಿ. ನಿನ್ನ ದೇಹದ ಸುತ್ತ ಪಾಪದ ಗಾಳಿಯಲ್ಲಿ ಧರ್ಮ ಎಂಬ ಗಾಳಿ ಸುಳಿಯುತ್ತಿದೆ. ಆ ಗಾಳಿಗೆ ಮೋಡವಾಗಿ ಮಳೆ ಸುರಿಯುತ್ತಿದೆ ನ್ಯಾಯ ಎಂಬ ಮಳೆ. ಆ ಮಳೆಗೆ ಹಳ್ಳವಾಗಿ ಸುರಿಯುತ್ತಿದೆ ನೀತಿ ಎಂಬ ಸುಳಿ. ಆ ಸುಳಿಗೆ ಸಿಕ್ಕು ಸುಲಿಗುವ ಮಗನ ಇದರ ಅರ್ಥ ತಿಳಿ. ನ್ಯಾಯ ನ್ಯಾಯ ನೀತಿ ಧರ್ಮಕ್ಕೆ ಹೋರಾಡಿದ ಆ ರವಿರಾಜನ, ನಿನ್ನ ಆತ್ಮ ಸ್ನೇಹಿತ ರವಿರಾಜನ ಬಾಳವನ್ನು ನಿನ್ನ ಕಣ್ಣ ಮುಂದೆ ನೋಡ್ತಾ ಇದೆಯಲ್ಲ. ಅವನಿಗೆ ಬಂದ ಪರಿಸ್ಥಿತಿ ನಿನಗೂ ಬಂದಿತ್ತು. ಬಿ ಕೇರ್ಫುಲ್. ಎಲ್ಲ ಗೌಡ, ನನ್ನ ಆತ್ಮೀಯ ಸ್ನೇಹಿತ ರವಿರಾಜನ ಬಾಳು ಹಾಳು ಮಾಡಿದ್ದಲ್ಲದೆ ಈಗ ನನ್ನ ಬಾಳಿಗೆ ಕಲ್ಲು ಹಾಕಲು ಬಂದಿರುವೆಯಾ? ಲೇ ಗೌಡ, ಗುಡಿಸಿಲಿನಲ್ಲಿ ಗಂಜಿ ಕುಡಿದು ಬದುಕುವ ಈ ಬಡವರನ್ನು ಬದುಕಲು ಬಿಡಿರು. ಪಾಪಿಗಳ ಬದುಕಲು ಬಿಡಿ. ನೋಡು ಶಶಾಂಕ್, ಹೂವಿದ್ದಲ್ಲಿ ಹುಳ ಹಾರಿ ಬರೋದು ಸ್ವಾಭಾವಿಕ. ಹಾಗೆ ನಿನ್ನ ತಂಗಿ ಕೂಡ ಒಂದು ಸುಗಂಧ ತುಂಬಿದ ಹೂ. ಆ ಹೂವಿನ ಹೊಳಪನ್ನು ಯಾರು ಬೇಕಾದರೂ ನೋಡಬಹುದು, ನೋಡಿ ಅದರ ಮೇಲೆ ಮನಸ್ಸು ಸಹ ಮಾಡಬಹುದು. ಅಷ್ಟೇ ಏಕೆ, ನೋಡಿ ಅದರ ಮೇಲೆ ಮನಸ್ಸು ಮಾಡಿ ಆ ಹೂವಿನ ರಸವನ್ನು ಸಹ ಹೀರ್ಬೋದು. ಲೇ ಗೌಡ, ನಿನ್ನ ಮನೆಯಾಗೂ ಒಂದು ಸುಗಂಧ ತುಂಬಿದ ಹೂ ಇದೆ ಎಂದು ಮರಿಬ್ಯಾಡಲೇ ಮಗನ. ಆದ್ರ ನಿನ್ನ ತಂಗಿ ಹಾಗೆ ಪ್ಯಾಟಿ ಒಳಗೆ ಸಾಲಿ ಕರೆಕ್ಟ ಹಳ್ಳಿ ಒಳಗೆ ಸಂಧಿ ಸೋಗ ಮಾಡೋ ಸೂಳೆಲ್ಲ ನನ್ನ ತಂಗಿ
ಇಟ್ಟು ಪೂಜಿಸುವ ಪುಷ್ಪ. ಅವಳ ಹೆಸರು ಹೇಳಲು ಯೋಗ್ಯತೆ ಇಲ್ಲ ನಿನಗೆ. ಶಾಂತಿ ಶಶಾಂಕ್, ಶಾಂತಿ. ನೋಡು ಶಶಾಂಕ್, ನಿನಗೇಕೆ ಬೇಕು ಈ ಗಂಜಿ ಗುಡಿಸಲು, ಈ ಹರಕ ಹಂಗೆ? ನಾನು ಹೇಳಿದ್ದನ್ನು ನೀನು ಕೊಟ್ಟರೆ ನಿನ್ನ ಹೆಜ್ಜೆಯಲ್ಲಿ ಪುಟದ ಹೇಳಬಹುದು ಆ ಸುಖದ ಸಂಪತ್ತಿಗೆ. ನೋಡು ಶಶಾಂಕ್, ನಾನು ಕೇಳುತ್ತಿರುವ ವಸ್ತು ಬೇರೆ ಯಾವುದೂ ಅಲ್ಲ, ಈ ನಿನ್ನ ತಂಗಿಯ ಶೀಲ ಎಂಬ ರತ್ನ. ಆ ರತ್ನದ ಬೆಲೆ ಎಷ್ಟು ಬೇಕಾದ್ರೂ ಹೇಳು, ಎಷ್ಟು ಕೋಟಿ ಅಂತ ಚಿಂತೆ ಇಲ್ಲ, ತೆಗೆದುಕೊಂಡೇ ಹೋಗುತ್ತೇನೆ. ರೊಕ್ಕ 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 ಎಷ್ಟೈತಿಲೇ ಮಗನ ನಿನ್ನ ಹತ್ತು ರೊಕ್ಕ. ಗೌಡ, ನಿನ್ನ ಕೋಟಿ ಕೋಟಿ ಸಂಪತ್ತು ನನ್ನ ತಂಗಿಯ ಕಾಲ್ ಚಪ್ಪಲಿನ ಉಮ್ಮಟಿಗೂ ಸಮ ಆಗುವುದಿಲ್ಲ ಮಗನ. ಗೌಡ, ಈ ಚಪ್ಪಲಿನಿಂದ ಹೊಡೆದ್ರ ಮಗನ ನಿನ್ನ ಕಿಮ್ಮತ್ ಹೋಗುದಿಲ್ಲ, ಈ ಚಪ್ಪಲ ಕಿಮ್ಮತ್ ಹೋಗತ್ತೆ. ನನ್ನ ತಂಗಿ ಮೇಲೆ ಕೈ ಹಾಕಿ ಅಂದ್ರ ಮಗನ ಇವತ್ತು ನಾ ಜೈಲಿಗೆ ಹೋಗು ಚಿಂತಿಲ್ಲ, ನಿನ್ನ ವಿರುದ್ಧ ಕತ್ತು ಸುತ್ತ ಬಿಡುವುದಿಲ್ಲ ಮಗನ. ಇಷ್ಟಕ್ಕೆ ಬಚಾವಾದ ಎಂದು ತಿಳಿದುಕೋಬೇಡ, ಸಮಯ ತಕ್ಕಾಗ ಮತ್ತೆ ಬರುತ್ತೇನೆ. ನಿನ್ನ ಶೀಲವನ್ನು ಸಹಿದೆ ಹೋದರೆ ಈ ಶಿವಕಾಂತ್ ಗೌಡನೇ ಅಲ್ಲ, ಬರ್ತೇನೆ. ಗೊತ್ತಾಯ್ ಲೇ ಗೌಡ, ಹೇಳಿ ಹಂಗ ಓಡಿ ಹೋದವನೇ ಮಗನ. ತಂಗಿ, ಇನ್ನು ಮೇಲೆ ನಾವು ಅಂಜಿ ನಡಿಬಾರ್ದಮ್ಮ, ಅಂಜಿ ನಡಿಬಾರ್ದ. ಅಂಜಿ ನಡಿದ್ರ ಗಂಜಿಗೆ ಗಟ್ಟಿ ಇಲ್ದಂಗೆ ಮಾಡಿ ಬಿಡ್ತಾರೋ ಈ ದುಷ್ಟ ಶ್ರೀಮಂತ ಸೋಳೆ ಮಕ್ಕಳು. ತಂಗಿ, ಇನ್ನು ಮೇಲೆ ನಾವು ಕಿಡಿಕಾರಲೇಬೇಕು, ಅಂದಾಗಲೇ ನಮ್ಮಂತ ಬಡಕವರು ಬದುಕಲು ಸಾಧ್ಯ. ತಂಗಿ, ಇವತ್ತು ನಾವು ಗೌಡನ ರುಂಡವನ್ನು ಚಂಡಾಡದಿದ್ದ ವೀರರಾಜು ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣವರು ಆಯುತ್ತ ಈ ಕನ್ನಡ ನಾಡಿನೊಳಗ ನಾವು ಹುಟ್ಟಿದ್ದಕ್ಕೂ ಏನು ಸಾರ್ಥಕವ, ನಾವು ಹುಟ್ಟಿದ್ದಕ್ಕೂ ಏನು ಸಾರ್ಥಕ. ತಂಗಿ, ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ. ಅಣ್ಣ, ಯಾಕಮ್ಮ ತಂಗಿ, ಯಾಕಮ್ಮ ಕರೆದೆ? ನೋಡೋಣ, ನೀನು ಕೊಲೆ ಮಾಡಿ ಜೈಲಿಗೆ ಹೋದರೆ ಈ ನಿನ್ನ ತಂಗಿ ಹೀಗೆ ಬದುಕಬೇಕೆಂದು ತಿಳಿದಿದೆಯಾ? ತಂಗಿ, ಅಣ್ಣ, ನಿನ್ನ ಎದುರಿಗೆ ಈ ದುಷ್ಟರು ಈ ರೀತಿ ವರ್ತಿಸುತ್ತಿದ್ದಾರೆ, ಆದರೆ ನೀನಿಲ್ಲವೇನೆ ಈ ನಿನ್ನ ತಂಗಿಯ ಪಾಡೇನ ಹೇಗೆ ಬದುಕಬೇಕು? ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡ. ರೋಷ ತಾಳಲಾರದ ಕ್ರೋಶದಿಂದ ಹೊರಟಿದೆ ಆ ಗೌಡನ ರುಂಡ ಚಂಡಾಡು. ಆದ್ರೆ ಈ ನಿನ್ನ ಮುದ್ದು ಮುಖ, ಈ ನಿನ್ನ ಮಾತುಗಳು ನನ್ನ ಕೈಗಳನ್ನು ಕಟ್ಟಿ ಹಾಕಿದುವ ಮಾತು. ಹುಚ್ಚು ತಮಾಷೆವೆ, ನಾನು ಯಾರಿಗೆ ಅನ್ಯಾಯ ಮಾಡಿರುವೆ? ನನಗೆ ಇರುವಳು ಒಬ್ಬಳೇ ಒಬ್ಬಳು ತಂಗಿ, ಅವಳ ಬಾಳಿಗೂ ಕಣ್ಣು ಹಾಕುತ್ತಿರುವೆಯಾ? ತಂಗಿ, ಆ ಬ್ರಹ್ಮ ಅದ್ಯಾವ ಯಮಗಂಡಗಳಿಗೆ ಎಲ್ಲಿ ಬರೆದಿರುವ ನಮ್ಮಿಬ್ಬರ ಹಣೆ ಬರ. ಅಣ್ಣ, ಹಣೆ ಬರ ಹೇಗಾಗಿದೆ ಅಂದ್ರೆ
ಸಾಕಷ್ಟು ಆಹುತಿಯಾಗಿದೆ. ಅಂತದ್ರಲ್ಲಿ ನಮ್ಮಂತ ಬಡವರು ಬದುಕುವುದು ತುಂಬಾ ಕಷ್ಟವಾಗಿದೆ ಈ ಕಲಿಯುಗದಲ್ಲಿ. ತಂಗಿ, ಅದಕ್ಕೆ ಕಾರಣ ಈ ಕಡು ಬಡತನವಮ್ಮ, ಕಡು ಬಡತನ. ಅದ ದುಡ್ಡು ನಮ್ಮ ಹತ್ರ ಇದ್ದಿದ್ರ ದೂರ ನಿಂತು ಮಾತನಾಡ್ತಿದ್ರು ಇದೇ ಸಮಾಜದ ಮೂರ್ಖ ಜನ. ತಂಗಿ, ನಾವು ಇಂದು ಮ್ಯಾಲ ಎದುರುತ್ತಾ ನಡಿಬಾರ್ದವ, ಎದುರುತ್ತಾ ನಡಿಬಾರ್ದು. ನಮ್ಮಂತ ಬಡವರು ಸಿಡಿದೇಳಲೇಬೇಕು, ಸಿಡಿದಷ್ಟು ಕಿಡಿಕಾರಲೇಬೇಕು. ಅಂದಾಗಲೇ ಈ ಊರಿನಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುವುದಮ್ಮ, ಶಾಂತಿ ಸೌಹಾರ್ದತೆ ನೆಲೆಸುವುದು. ಇದೇನು ಶಿಷ್ಯ, ಸದಾ ಶಾಂತಿಯಿಂದ ಕೂಡಿದ್ದ ನಿನ್ನ ಮನೆ ಇವತ್ತೇಕೋ ಅಶಾಂತಿಯ ತಾಣವಾಗಿದೆಯಲ್ಲ. ಅದೇ ಅಷ್ಟೇ ಅಲ್ಲದೆ ಎಂದು ನಿನ್ನ ಮುಖದಲ್ಲಿ ಕಾಣದ ರೋಷಾವೇಶ ಎಂದು ಕಾಣುತ್ತಿದೆಯಲ್ಲ, ಯಾಕೆ ಶಿಷ್ಯ, ಏನಾಯ್ತು? ಸಿಡಿದೇಳಲೇಬೇಕು ರಂಜಿತ್, ಸಿಡಿದೇಳಲೇಬೇಕು. ಈ ಬಡವರು ಸಿಡಿದದ್ದು ಶ್ರೀಮಂತರು ಎಂಬ ಕೆಟ್ಟ ವ್ಯಾಘ್ರಗಳನ್ನು ಧ್ವಂಸಗೊಳಿಸಲೇಬೇಕು. ಅಂದಾಗಲೇ ನಾಶವಾಗುವುದು ಈ ಕಾಮುಕರ ಕಾಡು. ಶಶಾಂಕ, ಎಂದು ಇಲ್ಲದ ನಿನ್ನ ಮುಖದಲ್ಲಿನ ಸಿಟ್ಟು ಇಷ್ಟೊಂದು ಇವತ್ತು ಇದೆಯಲ್ಲ, ಏನು ಇದಕ್ಕೆ ಕಾರಣ? ಕಾರಣ ಕಾರಣ ರಂಜಿತ್, ಬಡವರ ರಕ್ತವನ್ನು ಕುಡಿದು ನ್ಯಾಯವನ್ನು ತೊಲ್ಲ ನ್ಯಾಯ ಮೆಚ್ಚಿ ಈ ಊರಿಗೆ ನಾವು ಅನೇಕ ಬೇರನನ್ನು ಮೆರೆಯಿದ್ರು ಆ ಗೌಡ. ಅಂದ್ರೆ ಆ ಹಲಕಟ್ಟಗೌಡ ಮತ್ತೇನಾದ್ರೂ ನಿಮ್ಮ ಮನೆಗೆ ಬಂದಿದ್ದೇನೋ? ಅವನು ಸುಮ್ಮನೆ ಬಂದಿರಲಿಲ್ಲ ರಂಜಿ, ಈ ಬಡವರನ್ನು ಖರೀದಿಸಲು ಬಂದಿದ್ದ. ಇಲ್ಲಿ ಒಂದು ವೇಳೆ ಜ್ಯೋತಿ ನನ್ನನ್ನು ತಳೆದಿದ್ರ ಇದು ನಡೆಯುತ್ತಿತ್ತು ರಕ್ತದೋಪಣೆ. ಶಶಾಂಕ್, ಆ ಹಲಕಟ್ಟಗೌಡನನ್ನ ನಾನು ಮನಸ್ಸು ಮಾಡಿದರೆ ಕೇವಲ ಒಂದೇ ಒಂದು ಕ್ಷಣದಲ್ಲಿ ಕೊಲ್ಲಬಹುದು. ಆ ಶಿವಕಾಂತ ಗೌಡ ಅಷ್ಟು ಸುಲಭವಾಗಿ ಸಾಯಬಾರ್ದು. ಯಾಕಂದ್ರ ಅವನು ಮಾಡಿದ ಪಾಪ ಕರಗಳು ಒಂದಲ್ಲ ಎರಡಲ್ಲ ಸಾವಿರಾರು. ನಾನು ನಿರ್ಮಿಸಿದ ಅಗ್ನಿ ಕುಂಡದಲ್ಲಿ ಬಿದ್ದು ವಿಲವಿಲನೆ ಒದ್ದಾಡಿ ಸಾಯಬೇಕು ಆ ಪಾಪಿಗೌಡ. ಅವನ ವಿಷಯ ಬಿಡು, ನಿನಗೆ ಮತ್ತೆ ಜ್ಯೋತಿಗೆ ಬಟ್ಟೆ ತಂದಿದ್ದೀನಿ, ತಗೋ ಶಿಷ್ಯ ತಗೋ. ಹೇ ಹುಚ್ಚಪ್ಪ, ಇದನ್ನೆಲ್ಲ ಯಾಕೋ ತರಕ್ ಹೋಗಿದ್ದೆ? ಶಿಷ್ಯ, ಈ ನಿನ್ನ ತಂಗಿ ಜ್ಯೋತಿ ಹರಕು ಸೀರೆಯನ್ನುಟ್ಟು ಅಡ್ಡಾಡುವುದನ್ನ ನನ್ನ ಕಣ್ಣಿಂದ ನೋಡಲಾಗುವುದಿಲ್ಲ, ಅದಕ್ಕೆ ತಂದೆ. ನಿಜವಾಗಲು ಕಣಪ್ಪ, ನಿನ್ನದು ದೊಡ್ಡ ಗುಣ. ನಿನ್ನಂತ ತಮ್ಮನನ್ನು ಪಡೆದ ಆ ನಿನ್ನ ಅಣ್ಣ ರವಿರಾಜನೇ ಪುಣ್ಯವಂತ. ಜ್ಯೋತಿ, ಇದನ್ನೆಲ್ಲ ತೆಗೆದುಕೊಂಡು ಒಳಗಿಡಮ್ಮ. ಶಿಷ್ಯ, ನಾನಲ್ಲಪ್ಪ ದೀನ ಬಡವರ ಬಂಧು, ದೀನ ದಲಿತರ ಉದ್ಧಾರಕ. ಆ ನನ್ನ ಅಣ್ಣ ನಿಜವಾದ ಬಡವರ ಬಂಧು, ದೀನ ದಲಿತರ ಉದ್ಧಾರಕ. ಆದ್ರೆ ಏನ್ ಮಾಡುವುದು, ಆ ಬ್ರಹ್ಮ ನಮ್ಮ ಹಣೆ ಬರನೇ ಚೆನ್ನಾಗಿ ಬಂದಿಲ್ಲ. ಹೌದಪ್ಪ, ತಂಗಿ ಸತ್ತ ವಿಷಯದಲ್ಲಿ ಹುಚ್ಚನಾಗಿ ಎಲ್ಲೆಲ್ಲಿಯೂ ತಿರುಗಾಡುತ್ತಿರುತ್ತಾನೆ. ತಂಗಿಯ ಸವಾರಿಯ ಪಕ್ಕದಲ್ಲೇ ಹೋಗಿ ಮಲಗುತ್ತಾನೆ. ಅವನ ವಿಷಯದಲ್ಲಿ ಯಾವ ನಿರ್ಧಾರ ತಗೋಬೇಕು, ಯಾವ ನಿರ್ಧಾರ ತಗೋಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ ಸುಶಾಂತ್, ಒಂದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ನೀನೇ ಇದಕ್ಕೊಂದು ಏನಾದರೂ ದಾರಿ ಮಾಡು. ಹೌದು ರಂಜಿತ್, ಹೌದು. ಸತ್ಯದ ಸತ್ವವನ್ನು ಸತ್ತು ಹೊತ್ತು ತಿರುಗುತ್ತಿರುವ ಸತ್ಪುರುಷನಪ್ಪ ನಿನ್ನ ಅಣ್ಣ ರವಿರಾಜ್. ಅದು ಅಲ್ಲದೆ ಈ ಊರಿನ ಗೌಡನನ್ನು ರುಂಡ ಚಂಡಾಡಬೇಕಾದರೆ ಆ ಹುಚ್ಚು ಹುಲಿ ರೊಚ್ಚಿಗೆಳಲೇಬೇಕು, ರೊಚ್ಚಿಗೆ ಕತ್ತಲೇಬೇಕು ಈ ದುಷ್ಟ ಶ್ರೀಮಂತರನ್ನು. ರಂಜಿತ್, ನೋಡಿದೆಯಾ ನನ್ನ ತಂಗಿಯ ಮುಖವನ್ನು? ಆಸರೆ ಇಲ್ಲದ ಬಳ್ಳಿಯಂತೆ ಹೇಗೆ ಬಾಡಿ ಹೋಗಿದೆ ಎಂದು. ಶಶಾಂಕ, ಹೀಗೆಕು ಜೀವನವೇ ಚಿಗುಪ್ಸೆ ಬಂದ ಹಾಗೆ ಮಾತನಾಡುತ್ತಿರುವೆ.
ನೀನೇನು ಅನ್ಕೊಳ್ಳೋದಿಲ್ಲ ಅಂದ್ರೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದೇನಪ್ಪ? ನೀನು ಹೂ ಅನ್ನೋದಾದ್ರೆ ನಾನು ನಿನ್ ತಂಗಿ ಜ್ಯೋತಿನ ಮದುವೆ ಮಾಡ್ಕೋತೀನಿ. ಇದು ಸತ್ಯವಾಗಿರೋಣ? ಸತ್ಯ ರಣಜಿ, ಸತ್ಯ ಶಶಾಂಕ್, ಸತ್ಯ. ಆ ಮಾರುತೇಶ್ವರನ ಮೇಲಾನೆ ನಾನು ಹೇಳುತ್ತಿರುವ ಮಾತು ನಿಜವಾಗಲೂ ಸತ್ಯ. ತುಂಬಾ ಸಂತೋಷ ಕಣಪ್ಪ, ತುಂಬಾ ಸಂತೋಷ. ಬರೀ ಕತ್ತಲೆ ತುಂಬಿದ ಈ ನನ್ನ ಬಾಳಿನಲ್ಲಿ ಬೆಳಕು ಚೆಲ್ಲಿದ ಪುಣ್ಯಾತ್ಮ ನೀನು. ಅಷ್ಟೇ ಅಲ್ಲ ರಂಜಿ, ಬಡವರ ಬಂದು ತ್ಯಾಗಜೀವಿ ಕಣಪ್ಪ ನೀನು, ತ್ಯಾಗಜೀವಿ. ಹಾ ರಂಜಿ, ಅದಿರಲಿ, ನಿನ್ನ ಎಲ್ಲೇ ಇದ್ದರು ನಾನು ಹುಡುಕಿಕೊಂಡು ಬರುತ್ತೇನೆ. ಅಲ್ಲಿಯವರೆಗೂ ನೀನು ಇಲ್ಲೇ ಇರಪ್ಪ, ನಾನು ಅವನನ್ನು ಹುಡುಕಿಕೊಂಡು ಬರುತ್ತೇನೆ. ನನ್ನನ್ನ ತಂದು ನನಗೆ ಒಪ್ಪಿಸು, ಅದೇ ನೀನು ನನಗೆ ಮಾಡುವ ದೊಡ್ಡ ಉಪಕಾರ ಶಶಾಂಕ್. ಆಯ್ತಪ್ಪ, ನಾನೆಲ್ಲ ನೋಡಿ ಬರುತ್ತೇನೆ. ಜ್ಯೋತಿ, ಊಟಕ್ಕೆ ಕೊಡಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ಓ ನನ್ನ ಪ್ರೇಮದ ಜ್ಯೋತಿ, ಈ ನಿನ್ನ ಮನ್ಮಥನಿಗಾಗಿ ಸುರಿಸುವೆಯ ಒಂದು ಪ್ರೇಮದ ಗೀತೆ. ಆಯ್ತು ರಸಿಕರ ರಾಜ.
ರಾಜ ಹೋಗೋಣ. ಆಯ್ತು ನಡೆ ಜ್ಯೋತಿ, ಹೋಗೋಣ. ಬೆಂಕಿ ಹತ್ತಲಿ ಸಾಕಾಗಿ ಹೋತ್ರಿ ಈ ಹೂವಿನ ವ್ಯಾಪಾರದಾಗ. ಅದ್ರಾಗು ಆ ಚಾಂದಿನಿ ಬೆನ್ ಹಚ್ಚಂತು ಸಾಕಾಗಿ ಹೋತ್ರಿ. ಅಲ್ರಿ ನಡೆದ ಬ್ಯಾಸರ ಅಂತೇಳಿ ಆ ಚಂದನ ಸೈಕಲ್ ಮೋಟರ್ ತಗೊಂಡೆ. ಆದ್ರ ಅದು ಈಗ ಬರೋ ಟೈಮ್ದಾಗ ಪಂಚರ್ ಆಗ್ಬೇಕ. ಇರ್ಲಿ ಅಂದಂಗ ಈ ಊರಿಗೆ ಕಾಲಿಡು ಬಿಡ್ದನ ಯಾವುದೋ ಒಂದು ಮರಗಯ್ಯ ಹೋಗೇ ಬಿಟ್ಟೈತ್ಲ. ಆಯ್ತು ನೋಡೋಣ, ಅದ ಏನು ಚಲೋದಕ್ಕಾಗಿತ್ತು ಏನು ಕೆಟ್ಟದಕ್ಕಾಗಿತ್ತು ವಿಚಾರ ಮಾಡಿ ನೋಡೋಣ್ರಿ. ನಿಮ್ಮ ಅಪ್ಪಗೆ ಏನಾಗಿತ್ತ ಅಂತ ದೊಡ್ಡ ರೋಗ? ಹೆಂಗ ಹೇಳು ಮಾವ, ಯಾವ ಬಾಯಿಲಿಂದ ಹೇಳು ಮಾವ? ಅಲ್ಲೋ ಮಾವ, ನಮ್ಮಪ್ಪ ಮುಂಜಾನೆ ಎದ್ದು ಚರಗಿ ತಗೊಂಡು ಹೋಗಿದ್ನ. ಚರಗಿ ತಗೊಂಡು ಹಿಂದಕ್ ಮುಂದ್ ಕುಂದ್ರಬೇಕಾರ ಬಸ್ಸಕ್ನೆ ಹಿಂದಕ್ ಹೋಗಿ ಮುಂದಕ್ ಬಂದ್ ಬಿದ್ದಾನ ಮಾವ. ನಮ್ಮಪ್ಪ ಸಾತ್ನ. ನಿಮ್ಮ ಅಪ್ಪ ಎದ್ದ ಚರಗಿ ತಗೊಂಡು ಹೋಗ್ಯ, ಚರಗಿ ತಗೊಂಡು ಕುತ್ತಾಗ ಮುಂದಕ್ಕೆ ಜೋಲಿ ಹೊಡೆದು ಹಿಂದಕ್ಕೆ ಬಿದ್ದಾನ. ಅಂದ್ರ ಇದು ಸಾಮಾನ್ಯ ಸಹವಾಲಪ್ಪ, ಇದು ಸಾಮಾನ್ಯ ಸಹವಾಲ. ನಿನ್ನ ಅವ್ರ ನನಗೆ ಸಿಗ್ಲಾರ್ದಂಗ ಹೋಗ್ಲಿ. ಅಲ್ಲೇ ಮಾವ, ನಮ್ಮ ಅಪ್ಪ ಸತ್ತನಂತ ನಾಳಕತ್ರ ನೀನ್ ನೋಡಿದ್ರೆ ಹಿಂಗ್ ನಗಾಕೈತಿ ಅಲ್ಲ, ನನ್ನ ದುಃಖ ನನಗಾಗೈತೆ. ನನಗೂ ದುಃಖ ಆಕೈತಿ ಚಾಂದಿನಿ, ನಿನಗೆ ಎಷ್ಟು ದುಃಖ ಆಗೈತೆ ಅಷ್ಟು ದುಃಖ ಆಗೈತೆ ಮಾವ. ಏನಾಗಿತ್ತು ಮಾವ ನಿನಗೆ? ಚಾಂದಿನಿ, ಆ ಗೋಪಾಲಗೆ ನಿಮ್ಮ ಮಾತು ಸಾಕ್ಷಿ ಹೇಳಿಲ್ಲನ? ಹೇಳ ಕಳಿಸಿನ ಆದ್ರೂ ಇನ್ನೂ ಬಂದಿಲ್ಲ. ಮಾವ, ನಮ್ಮ ಅಪ್ಪನಿಗಿರೋ ಬರೋ ಮುದುಕರಿಗೆ ನಾ ಏನ್ ಹೇಳೋ ಮಾವ? ಬ್ಯಾಗ್ ಹಲ್ಲಿಲ್ಲ ಮುದುಕರಿಗೆ ಹುಟ್ರು ನಂಬರ್ ಕೊಟ್ಟು ಬಂದಾನೋ ನಮ್ಮಪ್ಪ. ಆ ಮುದುಕರಿಗೆ ನಾ ಏನ್ ಹೇಳೋ ಮಾವ? ನನ್ನ ಜೋಡಿ ಜಗಳ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅಂದಿದ್ದೆ ನನ್ನ ಮಾವ. ಸಮಾಧಾನ ಮಾಡ್ಕೊಳ್ಳಿ ಗೋಪ್ಯ, ನಿನಗೆ ಎಷ್ಟು ತ್ರಾಸ ಆಕೈತೆ? ನಿನ್ನ ಎರಡು ಪಟ್ಟು ನನಗೆ ದುಃಖ ಆಗೈತೆ ಮಾವ ಗಾಯನ. ಹ್ಯಾಂಗ ಸಮಾಧಾನ ಮಾಡ್ಕೊಂಡು ಗೋವಿಂದ? ನಾನು ಮಾವನನ್ನು ಬಿಟ್ಟು ಅದು ಚಾಂದಿನಿ ನಿನಗೇನ ಹೇಳ ನನ್ನ ಬಗ್ಗೆ?
ಚಾಂದಿನಿ ಚಾಂದಿನಿ ನನ್ನ ಜೋಡ್ ಮಾಡಿ ಹಾಡು ನನ್ನ ಮಾವ ನಿನ್ನ ಯಾರ ಗೋಪಿ ಬಂದ ನಾನು ಕಣ್ ತೆಗೆದು ನೋಡು ನನ್ನ ಮಾವ. ಅವ ಕಣ್ ತೆಗಿಲಕ್ ಮೊದಲ್ ನೀ ಕಣ್ ತೆಗಿ. ಅಪ್ಪ ಮಾವ ನಿನ್ನ ಮಗಳ ನನ್ನ ಜೋಡ್ ಮಾಡಿ ಹಾಡೇನು ನನ್ನ ಮಾವ. ಗೋಪ್ಯ ಮಗನ ನಿನಗ್ಯಾಕ ಜೋಡ್ ಮಾಡಿ ಹೊಕ್ಕಣ್ಲಿ? ನಾ ನಿಂತಿಲ್ಲ ನಾ ಆಕಿಗೆ ಜೋಡ ಆಗವ. ನನ್ನ ಕಾಮ ನೀ ಯಾಕೆ ಕುಂತಿ ಬಿಡಲಿ ಗೋವಿಂದ? ಚಾಂದಿನಿ ನಾನ ಮದುವೆ ಹಾಕಣ ಮಗನ ನನ್ನ ಪಾಲಿಗೆ ಬಂದದ್ ನಾನ ಉಂಟನವಲ್ಲೇ. ನೀ ಕಷ್ಟಪಟ್ರ ನಂಗೆ ನಷ್ಟ ಆಕತ್ಲಿ ಗೋವಿಂದ. ಚಾಂದಿನ ನಾನ ಸಾಹಿತ್ಯನ ಜೋಡ್ ಮಾಡ್ಕೋತಾನ. ಈ ಅಪ್ಪದನ್ ಜೀ ನನ್ನ ಹೊಟ್ಟಿನ ಗಂಜಿ ಈ ಗಂಜಿ ನನಗಾಗಿ ಹುಟ್ಟೈತಲೇ ಅಲ್ಲೇ ಗೋವಿಂದ. ಮಾವ್ ಸತ್ ಮ್ಯಾಗ ಮಗಳಿಗೆ ಕಿಸ್ ಕೊಡುವಂಗಾತಲ್ಲೇ ಗೋವಿಂದ. ಯಾವ ವರ್ಷ ಸಿಟ್ಟಿಟ್ಟಿದ್ದೆ? ಯಾನ ಮನೆದು ಹೊಡಿದ್ಯಪ್ಪ? ಯಪ್ಪ ಬಡಿಬೇಡು ಮಾವ. ಇಲ್ಲೋ ಶೆಟ್ಟಿ ಇಲ್ರಿ ಶೆಟ್ರ ಬಡಿಬೇಡ್ರಿ. ಇನ್ನೊಮ್ಮೆ ನಿಮ್ಮ ಮಗಳ ತಂಟೆಗೆ ನಾ ಬರಂಗಿಲ್ಲ. ಯಪ್ಪ ಸಾಕ್ ಬಿಡು, ಇನ್ ನಮ್ಮ ಮುಸಾಫರಿ ಬರಂಗಿಲ್ಲ, ಬಿಟ್ಬಿಡಿ ನಾವು. ನೋಡುವ ಮಗಳ ಕಣ್ಣೆತ್ತಿ ನೋಡು ನೀ ಮಗ ಇನ್ನ. ಇವಂಗೇನು ಕೊರೋನಾ ಅಟ್ಯಾಕ್ ಆಗೈತೇನ? ಎಷ್ಟು ನಿಧಾನಕ್ಕೆ ಹೋಗಿದ್ದಿ? ಓಡ್ ಹೋಗ್ಬೇಕು ಹಂಗ. ರೈಟ್ ರೈಟ್ ಯಪ್ಪ ಮಗಳ ಮುಂದ ಹೌದಪ್ಪ, ಅವ್ರಿಗೆ ಮೆತ್ತಗಾಗ್ಯಾರ. ಇನ್ನು ಅವ್ರು ನಮ್ಮ ಮುಸಾಫರಿಗೆ ಬರ್ತಿಲ್ಲ. ಒಟ್ಟ ನಿನ್ನ ಕಣ್ಣಿ ಸೈಡ್ ಕಾಣಂಗಿಲ್ಲ. ಮಕ್ಕಳ ಮ್ಯಾತ್ ಹೋಳಿಗೆ ಹೋಳಿಗೆ ಮಾಡಿಟ್ಟನ ಅವ್ನ. ಹಾ ಮೆತ್ತಗಾಗ್ಯಾರಪ್ಪ, ಇನ್ನ ಮುಸಾಫರಿಗೆ ಬರಂಗಿಲ್ಲ ಅವ್ರಿಂದ. ಬಾಯ್ ಹೋಗುದಾ? ಮುಂದೆ ನಿಮ್ಮ ಅಮ್ಮ ಒಬ್ಬ ಬರೋ ಅದ ನೀ. ಯಪ್ಪ ನೀ ಒಟ್ಟ ತಲೆ ಕೆಡ್ಸ್ಕೊಬೇಡ, ಅವಂಗಂತ್ರ ಬುದ್ಧಿ ಬಂದ ಬಿಟ್ಟೈತಿ. ನಡಿ ನೋಡ್ಕೊಂಡು ಯಪ್ಪ ನೀ ಮುಂದ್ ನಡಿ, ನಾನು ಮನೆಗೆ ಬರ್ತೀನಿ. ಬಾಯ್ ಸ್ವಲ್ಪ ಕೆಲಸ ಐತಿ ನೋಡ್ ಬಾ. ಹಾ ನಡಿ. ಏನು ಬಡತಲಿ ನಿಮ್ಮ ಅಪ್ಪನು? ಅಲ್ಲ ಸಿಡ್ಲು ಬಡದಂಗ ಹಾಕಿದ್ವಿ ಬಡತ. ಅಲ್ಲ ಹೋಯ್ತು ಮಾಮ, ನಿನಗ್ ಪೆಟ್ಟು ಬಾಳ ಹತ್ತಿದ್ವನು. ಯಪ್ಪ ನಿಮ್ ದಿಕ್ಕಿಗೆ ನಮಸ್ಕಾರ ಇಲ್ಲ. ಯಾಕೋ ಮಾವ ಹಂಗ್ಯಾಕ ಅನ್ನಕತ್ತಿದಿ? ಅಲ್ಲ ನಿನ್ನ ಮ್ಯಾಲ ಪ್ರೀತಿ ಇದ್ದಿದ್ದಕ್ಕನ ನಾ ಬಡಗ್ನ ನಿನ್ ಕೈ ಬಿಟ್ಟಿನಿ. ಇಲ್ಲ ಅಂದ್ರ ಆ ಮಗಗಾಗದ ವ್ಯವಸ್ಥೆ ನಿನಗೂ ಹಾಕಿತ್ತು. ಬಡತ ಹಂಗ ಕೊಟ್ಟಿಗ ಸಿಡ್ಲ ಬಡದಂಗ ಹಾಕಿತ್ ನೋಡ. ಹೌದ್ ಮತ್ತ ನಿನ್ನ ಮದುವೆ ಆಗಕ್ಕಂತಂದು ಈ ನಮನಿ ಪ್ಲಾನ್ ಮಾಡಿ ನಮ್ಮಪ್ಪ ಈ ತರ ನಾಟಕ ಮಾಡಿವಿ. ಯಾಕಂದ್ರ ನಾವು ಡ್ರೈವರ್ ಅದನ್ನಲ್ಲ ಗೋಪಾಲ, ಬರೀ ನಾಯಿ ಬೆನ್ ಹತ್ತದ ನಾನು ಬೆನ್ ಹತ್ತಿದ್ದ. ಅದಕ್ಕೆ ಈ ನಮನಿ ಮಾಡಿ ಕಳ್ಸಿವಿ. ನೋಡು ಮಾಮ, ನಾ ಮದುವೆ ಆಗುದಂದ್ರ ನಿನ್ನ ಬೇಕಾದ್ರೆ ನಿನ್ನ ಕಾಲು ಮುಗಿದು ಹೇಳ್ತೀವಿ. 4 ಕಿಲೋಮೀಟರ್ ಜಿಗಿತೇನೆ ಎಂದಕ್ಕೆ? ನಿಜವಾಗ್ಲೂ ಚಾಂದಿನಿ ನಿನ್ನ ಪ್ರೀತಿ ಅಮರವಾದದ್ದು. ಇನ್ನೆರಡು ತಾಸು ಅಟ್ಟ ಶುರು ಮಾಡ ಮತ್ತ ವೈಕೊಂಡ್ರು ಸಿಗಂಗಿಲ್ಲ. ನನ್ನನ್ನು ನಿನಗೆದ್ದ ಪರಿವಾರ
ನಮಗೆ ಹೇಳಿ ಮುಂದೆ ಲಾಭ ಮಾಡ್ಕೊಳ್ಳಂತ ಆ ಮಗಂತ್ರ ಚಳಿ ಅಂತ ತಿಳ್ಸಿದ್ಯ ನಡೆ ಹಂಗಂದ್ರೆ ಹೋಗಿ ಇನ್ನೊಂದು ಹೋಗಿದ್ದು ಬೇಡ ಇನ್ನೊಂದು ಹೋಗಿದ್ಯಾ ಹೋಗಿ ಹಂಗಂದ್ರೆ ಮಾಸ್ತರ ನನ್ನ ಗೆಳತಿ ನನ್ನ ಗೆಳತಿ ನೋಡಿ ನೀಗದಿ ಭೂಮಿ ಹಿಡಿದರ ನಿಂತ ಕೆನ್ನಿಗಾದ ಮನಸಾತ ನಿನ್ನ ಮನಸಾತ ನಿನ್ನ ನನಗೆ ಬರ್ತಾವ ಹಿಂದೆ ಮೋಡ ಒಡೆದು ಬರುವುದು ಸಿಡಿಲು, ಭೂಮಿ ಒಡೆದು ಸಾಗುವುದು ಕಡಲು, ಗರ್ಭದಿಂದ ಹೊರಬಂದು ಭ್ರೂಣ ಸೇರುವುದು ತಾಯಿಯ ಒಡಲು. ಆದರೆ ನನ್ನ ಎದೆಯಾಳದಿಂದ ಸಿರಿದು ಏಳುವುದು ಸೇಡಿನ ಜ್ವಾಲೆ. ಅಂಗಿ
ಬೆಂಕಿ ಹಚ್ಚಬೇಕು. ಆಯ್ತು ಗೌಡ್ರೆ, ನೀವು ಹೇಳಿದ ನಂತರ ಮತ್ತೆ ಲೇಟು. ಮೊದಲೇ ಆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚುತ್ತೇನೆ. ಇದಕ್ಕಾಗಿ ಕಾದಿದೆ ಇಲ್ಲಿವರೆಗೆ ಕಷ್ಟಪಟ್ಟು ಹಚ್ಚಿದ ಬೆಂಕಿಯನ್ನು ನೋಡಿ ನಕ್ಕಾಗಲೇ ಶಿವಪಾತ್ಕರವರ ಮನಸ್ಸಿಗೆ ಶಾಂತಿ. ಬಾವಿಕ್ರಮ್, ಮುಂದಿನ ಕೌರವರ ಕಾರಸ್ಥಾನದ ಬೆಲೆಯಲ್ಲಿ ಮುಂದಿನ ಅಂಕ. ಆಯ್ತು ನಡಿ ಗೌಡ್ರೆ, ಹೋಗೋಣ. ಹೇಳಿದಂತೆ ಆ ಶಿವಕಾಂತ ಗೌಡ ಹೇಳಿದಂತೆ ಆ ಶಶಾಂಕ ಬಡಪಾಯಿ ಪುಣ್ಯ ಗುಡಿಸಲಿಗೆ ಬೆಂಕಿ ಹಾಕ್ತಲೇ. ಹಾಕಿದೆ ಬೆಂಕಿ. ಇನ್ನು ಒಂದು ನರಳಾಡಿ ಸಾಯಬೇಕು ಶಶಾಂಕ. ಬರೋ ಶಶಾಂಕ್, ತಂಗಿ ತಂಗಿ, ನಮ್ಮ ಗುಡಿಸಲು ಸುಟ್ಟು ಬದಲಾಗಿದೆ ಅಮ್ಮ. ಸುಟ್ಟು ಬೂದಿಯಾಗಿದೆ. ಅಲ್ಲ, ಈ ಕೆಲಸ ಯಾರು ಮಾಡಿರಬಹುದಲ್ಲ? ಮಧ್ಯಾಹ್ನಮ್ಮ ಜೀವನ ಪೂರ್ತಿ ವಿಷ ಸರ್ಪವಾಗಿ ವಿಷ ಕಾಣುತ್ತಿರುವ ಶಿವಕಾಂತ ಗೌಡ. ಅಲ್ಲ, ನಾವು ಯಾರಿಗೆ ಏನು ಮಾಡಿದೀವಿ ಅಂತ ನಮಗೆ ಆ ದೇವರು ಈ ರೀತಿ ಹಿಂಸೆ ಕೊಡ್ತಿದ್ದಾರಲ್ಲ, ಹಿಂಸೆ ಕೊಡ್ತಿದ್ದಾರೆ. ಯಾವುದಮ್ಮ ಅನ್ಯಾಯ? ಬಡತನವೇ ಬಂಗಾರವೆಂದು ತಿಳಿದು ಸತ್ಯವನ್ನೇ ಶೃಂಗಾರ ಮಾಡಿಕೊಂಡು ಗುಡಿಸಿಲಿನಲ್ಲಿ ಗಂಜಿ ಕುಡಿದು ಬದುಕುವುದು ಅನ್ಯಾಯವೇ? ಇಲ್ಲ, ಅಕ್ಕಪಕ್ಕದ ಮನೆಯವರನ್ನು ಅಕ್ಕ ತಂಗಿ ಎಂದು ತಿಳಿದುಕೊಂಡು ಬದುಕುವುದು ಅನ್ಯಾಯವೇ? ಹೇಳಮ್ಮ, ಹೇಳು. ಅಲ್ಲ, ಅಂತವರಿಗೆ ಬೆಲೆನೇ ಇಲ್ಲದಾಗಿದೆಯಲ್ಲ, ಬೆಲೆನೇ ಇಲ್ಲದಾಗಿದೆ. ಏನು ಮಾಡುವುದಮ್ಮ? ಇಷ್ಟೆಲ್ಲ ದುಷ್ಟ ಕೃತ್ಯವನ್ನು ಎಸಗಿದರು ಕಣ್ಣಾರೆ ಕಂಡು ಕಣ್ಮುಚ್ಚಿ ಕುಳಿತಿರುವ ದೇವಾದಿ ದೇವತೆಗಳೇ ಯಾರೇನು ಮಾಡಲು ಸಾಧ್ಯವಮ್ಮ? ಯಾರೇನು ಮಾಡಲು ಸಾಧ್ಯ? ಅಲ್ಲ, ನಿನ್ನಂತ ಧರ್ಮವಂತರ ಕಣ್ಣಲ್ಲಿ ಕಣ್ಣೀರು ಹೊಳೆಯಾಗಿ ಹರಿದರು ಆ ದೇವರಿಗೆ ಕನಿಕರವೇ ಇಲ್ಲ. ದೇವರಿಗೆ ನಾವು ಬೈದರೆ ಯಾರಿಗಮ್ಮ ಬೈಯುವುದು? ಜಗತ್ತನ್ನೇ ಸೃಷ್ಟಿ ಮಾಡಿದ ಜಗದೀಶ್ವರನೇ ಮೂಕನಾಗಿ ಕುಳಿತಿರುವಾಗ ಏನಮ್ಮ ಮಾಡಬೇಕು? ಅಲ್ಲ, ನನಗೆ ಹೊಟ್ಟೆ ಹಸಿತಾ ಇದೆ. ಅಲ್ಲ, ಹೊಟ್ಟೆ ಹಸಿತಾ ಇದೆ. ತಂಗಿ, ನಿನಗೆ ತುತ್ತು ಕೂಳು ಹಾಕಲು ಅಸಹಾಯಕನಾದರೆ ಪಾಪಿ ಅನ್ನ. ಅಯ್ಯೋ ತಂದೆ ತಾಯಂದಿರ, ನನ್ನ ತಂಗಿ ಹಸಿವು ದುಡಿಯಲು ಕೈ ಕೊಟ್ಟೆ,
ಆದರೆ ಏನು ಮಾಡುವುದು ಇದ್ದೇ ದುಷ್ಟರನ್ನು ಇಟ್ಟೆ. ನನ್ನ ತಂಗಿಗೆ ತುತ್ತು ಸಿಗುವಲ್ಲ. ಇದ್ದ ಗುಡಿಸಲೆಲ್ಲ ಭಸ್ಮ ಮಾಡಿದೆ. ದುಡಿದ ಕೂಲಿ ಗೌಡರ ಕೈ. ತಂಗಿಯ ಹೊಟ್ಟೆ ತುಂಬಿಸುವುದಾದರೂ ಹೇಗೆ? ಎಳೆ ತಂದೆ ತಾಯಂದಿರ, ನೀವೇ ನನ್ನ ಬಂಧು ಬಳಗ. ದಯವಿಟ್ಟು ನನ್ನ ತಂಗಿಗೆ ಒಂದು ತುತ್ತಿಗೆ ಯಾರಾದರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳ್ಳಿ. ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಳ್ಳಿ. ಅಮ್ಮಯ್ಯ ಧರ್ಮಾನಿ ತಾಯಂದಂತೆ ಕಾಸಮುನಿ ಶಿವನಿ ಕಾಸಮುನಿ ಶಿವನಿ ಓಯ್ಯ ಅಮ್ಮಯ್ಯ ಧರ್ಮಾನಿ ತಾಯಂದಂತೆ ಕಾಸಮುನಿ ಶಿವನಿ ಕಾಸಮುನಿ ಶಿವನಿ. ಸಮಾಜದ ಮರ ಕೈ ಬಿಡಲಿಲ್ಲ ತಂಗಿ. ತಡಿಯಮ್ಮ, ಇದೇ ದುಡ್ಡಿನಿಂದ ನಿನ್ನಕ್ಕೆ ಏನಾದರೂ ತರುತ್ತೇನೆ. ಅಲ್ಲಿವರೆಗೆ ಇಲ್ಲೇ ಕುಳಿತುಕೊಳ್ಳಮ್ಮ. ನಿನ್ನ ಹೊಟ್ಟೆ ಅಲ್ಲ, ಈ ಪಾಪಿಗಳ ಲೋಕದಲ್ಲಿ ನಾವು ಹೇಗೆ ಬದುಕೋದನ್ನ? ಹೇಗೆ ಬದುಕೋದು? ವಿಧಿಯಾಟ ಬಲ್ಲವರ. ಆ ವಿಧಿ ನಮಗೆ ಕೊರಗು ಎಂದು ಕೂಗುತ್ತಿದೆ. ಅದಕ್ಕೆ ನಾವು ತಲೆ ಬಾಗಲೇಬೇಕಮ್ಮ. ತಡಿಯಮ್ಮ, ನಿನಗೆ ತಿನ್ನಲಿಕ್ಕೆ ಏನಾದರೂ ತೆಗೆದುಕೊಂಡು ಬರುತ್ತೇನೆ. ಯಾರೋ ದುಡ್ಡು
ದುಡ್ಡು ಕದ್ದು ಹೋದರು. ಭಿಕ್ಷೆ ಬೇಡಿದ ಹಣವನ್ನು ಬಿಡುವುದಲ್ಲೋ ಪಾಪಿ. ಈ ಬಡವರ ಕೂಗು ಯಾರಿಗೆ ಕೇಳಲಿಲ್ಲವೇನಲ್ಲ, ಕೇಳಲಿಲ್ಲವೇನಲ್ಲ. ಅಮ್ಮ, ಇದು ನಮ್ಮ ಬಾಲಿಗೆ ಬಂದ ಸಂಕಷ್ಟ. ಇದನ್ನು ನಾವೇ ಪರಿಹರಿಸಿಕೊಳ್ಳೋಣ. ನಡೆಯಮ್ಮ, ನಡೆ, ಹೋಗೋಣ, ನಡೆ. ಎಲ್ಲಿಗಣ್ಣ, ಎಲ್ಲಿಗೆ? ಹುಟ್ಟಿದರೆ ದೇವರು ಹುಲ್ಲು ಮೇಯಿಸುದಲ್ಲಮ್ಮ, ಹುಲ್ಲು ಮೇಯಿಸುವುದಿಲ್ಲ. ಆ ಜಗದೀಶ್ವರ ಎಲ್ಲಿ ದಾರಿಗೆ ತೋರಿಸುತ್ತಾನೋ ಅಲ್ಲಿಗೆ ಹೋಗೋಣ. ಇದು ಕರ್ಮದ ಸಾಮ್ರಾಟ, ಧರ್ಮದ ನರಳಾಟವಮ್ಮ, ಧರ್ಮದ ನರಳಾಟ. ಬಾರಮ್ಮ ತಂಗಿ, ಹೋಗೋಣಮ್ಮ. ಈಗ ತಾನೇ ದೇವಸ್ಥಾನಕ್ಕೆ ಯಾರೋ ಎಡಿಕೊಟ್ಟು ಹೋಗಿದ್ದಾರೆ. ಆ ಪ್ರಸಾದವನ್ನಾದರೂ ತೆಗೆದುಕೊಂಡು ಬರುತ್ತೇನೆ ತಮ್ಮ, ತಂಗಿ. ತಡೆಯಮ್ಮ, ತಡೆ. ಕಡೆಗೆ ಬಂದಿರೋ ಎಡೆಯಲ್ಲಿ ನಿನಗೆ ತುತ್ತು ಅನ್ನ ಬಿಡಿಸುವೆ. ದೇವರ ಗುಡಿ ಅಂದರೆ ನಿಮ್ಮಪ್ಪನ ಮನೆ ಎಂದು ತಿಳಿದಿರೋಣಲೇ ಬಡವ. ಗೌಡ್ರೆ, ನನ್ನ ತಂಗಿ ಹಸಿವು ಸಾಯ್ತಾ ಇದ್ದಾರೆ. ದಯವಿಟ್ಟು ಅವಳ ತುತ್ತು ಅನ್ನ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಪುಣ್ಯ ಅದು ನನ್ನ ಜೀವನದಲ್ಲಿ ಶೌರ್ಯ. ಬಾ ಹೋಗೋಣ. ಕಾರಣವೇನಪ್ಪ ಈ ದುಷ್ಟರ ದೌರ್ಜನ್ಯ ನನಗೆ? ಯಾಕಪ್ಪ ಕಣ್ಣು ಮುಚ್ಚಿ ಕುಳಿತಿರುವೆ? ಕಾಣದಿನಪ್ಪ ಈ ಬಡವರು ನಿನಗೆ. ಇನ್ನು ನಾನು ಹೀಗೆ ಹೇಳಿದ್ರೆ ನೀನು ಕಣ್ಣು ತೆರೆಯುವುದಿಲ್ಲ. ನೀನು ಕಣ್ಣು ತೆರೆಯಲೇಬೇಕಾದರೆ ನಿನ್ನ ಖಜಾನೆಯನ್ನು ನಾನು ಲೂಟಿ ಮಾಡಲೇಬೇಕು. ಇದೊಂದೇ ನನಗೆ ಉಳಿದಿರುವ ಕೊನೆಯ ಅಸ್ತ್ರ. ಹೌದು, ನಿನ್ನ ಖಜಾನೆಯನ್ನು ಲೂಟಿ ಮಾಡಿದಾಗಲೇ ನೀನು ಕಣ್ಣು ತೆರೆಯುವೆ. ಹೌದು, ಎಂದೂ ಮಾಡದ ಕೆಲಸವನ್ನು ಹೊಟ್ಟೆಯ ಪಾಡಿಗೆ ಕಟು ಬಿದ್ದು ಮಾಡಿದೆ. ಹೊಟ್ಟೆಯ ಪಾಡಿಗೆ ಕಟು ಬಿದ್ದು ಮಾಡಿದೆ. ತಂಗಿ, ನಡೆಯಮ್ಮ. ಈ ಖಜಾನೆಯಿಂದ ನಿನಗೆ ತುತ್ತು ಅನ್ನ ಹಾಕ್ತೀನಿ. ನಡೆಯಮ್ಮ.
ಸೂರ್ಯಕಾಂತ್ ನೀನು? ಹೌದು, ಅದೇ ಸೂರ್ಯಕಾಂತ್ ಇನ್ಸ್ಪೆಕ್ಟರ್. ಬೆಕ್ಕು ಕಣ್ಣು ಮುಚ್ಚು ಹಾಲು ಕುಡಿದರೆ ಜಗತ್ತೇ ಕಣ್ಣು ಮುಚ್ಚೋದು ಹಾಲು ಕುಡಿದ್ರೆ ಅಂತ ಹೇಳಿದ್ರೆ ಕಳ್ಳ ಬೆಕ್ಕು. ಅರೆಸ್ಟ್ ಮಾಡಿರೋಣ. ಇನ್ಸ್ಪೆಕ್ಟರ್, ನೀವು ತಪ್ಪು ತಿಳಿದುಕೊಂಡು ಬಿಟ್ಟಿದ್ದೀರಾ. ಬಲೆಗೆ ಬಿದ್ದ ಬೇಟೆಯನ್ನು ಬಿಡುವುದು ಅದು ಎಂದಿಗೂ ಸಾಧ್ಯವಿಲ್ಲ. ನಡೆಯಿರಿ. ಇನ್ಸ್ಪೆಕ್ಟರ್, ನನ್ನನ್ನು ಬಿಟ್ಟು ಬಿಡಿ. ದಯವಿಟ್ಟು ನಾನು ಈ ತಪ್ಪು ಮಾಡಿಲ್ಲ ಇನ್ಸ್ಪೆಕ್ಟರ್, ಬಿಟ್ಟು ಬಿಡಿ. ತಪ್ಪು ಅಪ್ಪು ಅದು ಅಲ್ಲಿ ತೀರ್ಮಾನ ಆಗುತ್ತದೆ. ಎಳೆದುಕೊಂಡು ನಡೆಯಿರಿ. ಅಯ್ಯೋ ಬಿಡಿ, ಅಯ್ಯೋ ತೆಗಿ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆ ನ್ಯಾಯ? ಅಣ್ಣ, ಅಮ್ಮ, ನಾನು ರಣಜಿತ್. ಹಾ, ಯಾರು? ನನಗೇನಾಗಿದೆ? ಜ್ಯೋತಿ, ನಾನು ರಣಜಿತ್ ಜ್ಯೋತಿ. ಆಮೇಲೆ ಶಶಾಂಕ್ ಎಲ್ಲಿದ್ದಾನೆ? ಏನು ಹೇಳಲಿ? ನಮ್ಮ ಗುಡಿಸಲಿಗೆ ಬೆಂಕಿ ಬಿದ್ದು ನಮ್ಮ ಗುಡಿಸಲೆಲ್ಲ ಸುಟ್ಟು ಹೋಗಿತ್ತು. ನನಗೆ ತುಂಬಾ ಅಜವಾದ ಕಾರಣ ನನ್ನನ್ನ ದೇವರನ್ನು ಜಗಿಸ್ಕೊತನೆಂದು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋದರು. ಅಳಬೇಡ ಜ್ಯೋತಿ, ಶಶಾಂಕನಿಗೆ ಏನೂ ಆಗುದಿಲ್ಲ. ಅವನನ್ನ ಜೈಲಿನಿಂದ ಬಿಡಿಸಿಕೊಂಡು ಬರುವ ಜವಾಬ್ದಾರಿ ನನ್ನದು. ಬಾ ಹೋಗೋಣ ಜ್ಯೋತಿ, ಬಾ. ಶಿವಕಾಂತ್ ಗೌಡ ಹೇಳಿದಂತೆ ಶಶಾಂಕನ ಗುಡಿಸಲಿಲ್ಲ ಬೆಂಕಿ. ಅದು ಅಲ್ಲದೆ ಆ ಶಶಾಂಕ್ ಬೇಡಿದ ಭಿಕ್ಷದ ಹಣವನ್ನು ನಾ ದೋಚಿದೆ. ಈ ಪುಣ್ಯದ ಹಣ ಈ ಪಾಪಿಗೆ ಬೇಕು? ಆ ದೇವಾ,
ಜ್ಯೋತಿ, ನೀನೇನು ಅವಳ ಬಗ್ಗೆ ಬಹಳ ಯೋಚನೆ ಮಾಡಬೇಡ. ಅವಳನ್ನ ನಾನು ಬಿಡಿಸ್ಕೊಂಡು ಬರ್ತೇನೆ, ಆದಷ್ಟು ಬೇಗ ಬಿಡಿಸ್ಕೊಂಡು ಬರ್ತೀನಿ. ಓಹ್, ನೀವು ಅಷ್ಟು ಬೇಗ ಗುಣಮುಖರಾಗಿದ್ದೀರಾ? ರಂಜಿತ್, ಏನಿದೆಯಾ? ಹಣ ಇದೇನಲ್ಲ? ನೀವು ಇಷ್ಟು ಬೇಗ ಗುಣಮುಖರಾದ್ದೀರಾ? ಹೌದು ಜ್ಯೋತಿ, ನನ್ನ ಹುಟ್ಟು ಗುಣಮುಖವಾಯಿತು. ಹೌದು ರಂಜಿತ್, ನೀನು ಕಾಶ್ಮೀರದಿಂದ ಯಾವಾಗ ಬಂದೆ? ನಿನಗೆ ಹುಚ್ಚು ಹಿಡಿದಾಗಲೇ ಬಂದೆ ಅಲ್ಲ? ನಿನ್ನ ಹುಚ್ಚುತನ ಇಷ್ಟು ಬೇಗ ನಿವಾರಣೆ ಆಗುತ್ತದೆ ಎಂದು ನಾವು ಭಾವಿಸಿರಲಿಲ್ಲ. ಹೌದು ಬಾವ, ಹೌದು. ಜ್ಯೋತಿ, ಇದೇನು ನೀನು ಇದ್ದಕ್ಕಿದ್ದಂತೆ ಭಾವ ಅನ್ನುತ್ತಿರುವುದು? ಅದು ಅದು ಬಾವ. ಓ ಕಳ್ಳಕೃಷ್ಣ, ಅದಾಗಲೇ ಜ್ಯೋತಿಯ ಬೇನೆ ಅಂತ ಮನಸ್ಸನ್ನ ಕದ್ದು ಬಿಟ್ಟಿದ್ದೆ ಅಂತ ಆಯ್ತು. ಹಾಗಲ್ಲ ನಾವು. ಯಾಕೋ ಹೆದರ್ತಾ ಇದೀಯಾ? ನನ್ನ ಆಸೆನೂ ಅದೇ ಕಣೋ. ಆದಷ್ಟು ಬೇಗ ನೀವಿಬ್ಬರು ನವ ದಂಪತಿಗಳಾಗಬೇಕು. ಅಯ್ಯೋ, ನಿಮ್ಮಿಬ್ಬರ ವಿಷಯದಲ್ಲಿ ನಾನು ನನ್ನ ಗೆಳೆಯನ್ನ ಮರ್ತೇ ಬಿಟ್ಟೆ ನೋಡು. ಜ್ಯೋತಿ, ಶಶಾಂಕ್ ಎಲ್ಲಿ ಅಮ್ಮ? ನಿನ್ನ ಸ್ನೇಹಿತ ಜೈಲಿನಲ್ಲಿ ಇದ್ದಾನೆ. ಜೈಲಿನಿಂದ ಯಾಕೆ? ಅಣ್ಣ, ರವಿರಾಜ್, ಏನು ನೀನು ಗುಣಮುಖವಾದೆಯ? ಹೌದು ಶಶಾಂಕ್, ಆ ಜಂಬದ ಕೋಳಿ ನನ್ನನ್ನು ಮನೆಯಲ್ಲಿ ಕಟ್ಟಿ ಬಿಡಿದಳಲ್ಲ, ಅವಳು ಕೊಟ್ಟ ಒಂದೊಂದು ಏಟಿಗೂ ನನ್ನ ಹುಚ್ಚುತನ ಬಿಟ್ಟು ಹೋಯಿತು. ರೊಚ್ಚಿಗೆದ್ದ ಈ ಹುಚ್ಚ ಹುಲಿ ಅವಳ ಶೀಲಕ್ಕೆ ಕಿಚ್ಚು ಹಚ್ಚಿ ಸೇಡು ತೀರಿಸಿಕೊಂಡಿತು. ನನ್ನ ತಮ್ಮ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ನನ್ನ ಹುಚ್ಚನ್ನು ಗುಣಮುಖ ಮಾಡಿದ. ಒಟ್ಟಿನಲ್ಲಿ ನೀನು ಗುಣವಾದೆಯಲ್ಲ, ಅದೇ ನನಗೆ ಸಂತೋಷ. ಅದರಲ್ಲಿ ಶಶಾಂಕ್, ಅದ ಹಾಗೆ ನಿನ್ನನ್ನು ಸ್ಟೇಷನ್ ರಿಲೀಸ್ ಮಾಡಿಸಿದ್ ಯಾರು? ಅಂದ್ರೆ ನೀನ್ ಬಿಡಿಸಿಲ್ವಾ? ಇಲ್ಲ, ನಾನ್ ಬಿಡಿಸಿಲ್ಲ. ಹಾಗಾದ್ರೆ ನನ್ನನ್ನು ಯಾರು ಬಿಡಿಸಿದ್ರು? ತಂಗಿ ಚೆನ್ನಾಗಿದೇನಮ್ಮ? ಅಣ್ಣ, ಶಶಾಂಕನನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದ್ದು ನಾನೇ ತಾನೆ. ನನ್ನನ್ನು ಬಿಡುಗಡೆ ಮಾಡಿಸಿದ್ದು ನೀವ? ಹೌದು ರಂಜಿತ್, ಶಶಾಂಕನನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದ್ದು ನಾನೇ. ನನ್ನನ್ನು ಬಿಡಿಸಿದ ಕಾರಣ? ಅಣ್ಣ ನೋಡಿ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದೇ ಮನುಷ್ಯ. ಈಗ ನನ್ನ ಜನ್ಮ ಸಾರ್ಥಕವಾಯ್ತು ಅಣ್ಣ, ಈಗ ನನ್ನ ಜನ್ಮ ಸಾರ್ಥಕವಾಯಿತು. ತೀರ್ಕೊಳ್ಳಿ ಸುಟ್ಕೇಸ್. ಈ ಸುಟ್ಕೇಸಲ್ಲಿ ಇರುವಲ್ಲಿ ಆ ಗೌಡನ ಹಣ, ಆಸ್ತಿ, ಅಂತಸ್ತಿ, ಸೀರೆ ಎಲ್ಲ ತಂದಿದ್ದೀನಿ. ಆದರೆ ಆ ಕೇಂದ್ರ ವಿಕ್ರಮ್, ಇಷ್ಟೊಂದು ಹಣ ನಾನೇನು ಮಾಡಲಪ್ಪ, ನಾನೇನು ಮಾಡಲಿ? ನಿನ್ನ ಜೀವನದ ವ್ಯತೆ ಇಷ್ಟೊಂದು ಇರುವಾಗ ನೀನು ಪುಣ್ಯಾತ್ಮ ಕಣಪ್ಪ, ಪುಣ್ಯಾತ್ಮ. ಈ ದುಡ್ಡನ್ನು ತಂದು ನಮ್ಮ ಕೈಗೆ ಕೊಡ್ತಾ ಇದೆಯಲ್ಲ. ನಾವು ಬಡವರು, ದುಡಿಯಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಆ ದೇವರು. ಅದಕ್ಕಾಗಿ ನಿನ್ನ ಒಳ್ಳೆಯತನವನ್ನು ಮೆಚ್ಚಿ ನಾನೊಂದು ನಿರ್ಧಾರಕ್ಕೆ ಬಂದಿರೋಣಪ್ಪ. ಅದಕ್ಕೆ ತಾವೆಲ್ಲರೂ ಸಹಮತಿ ಕೊಟ್ಟರೆ ಮಾತ್ರ. ಏನಂತೀರಾ? ಹಾಗೆ ಆಗಲಿ ಶಾಂಕ್, ನೀನು ಹೇಳಿದಂತೆ ಆಗಲಿ. ನೋಡಿ ರವಿರಾಜ್, ಈ ದುಡ್ಡು ನಮ್ಮ ಭಾರತವನ್ನು ಕಾಯುತ್ತಿರುವ, ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡುತ್ತಿರುವ ವೀರ ಯೋಧರ ನಿಧಿಗೆ ಅರ್ಪಣೆ ಮಾಡೋಣ. ಏನಂತೀರಾ? ಇದಕ್ಕಿಂತ ಅರ್ಥಪೂರ್ಣವಾದ ವಿಷಯ ಬೇರೆ ಏನು ಹೇಳು? ಹಾಗಾದರೆ ಈ ದುಡ್ಡವನ್ನು ಆ ವೀರ ಯೋಧರ ನಿಧಿಗೆ ಅರ್ಪಣೆ ಮಾಡುತ್ತೇನೆ. ಆ ಹಣವನ್ನು ಅರ್ಪಿಸುತ್ತಾ ನಾವೆಲ್ಲರೂ ಇಂದು ಆಂಜನೇಯನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳೋಣ. ನೋಡಿ, ನಮ್ಮನ್ನು ಒಂದುಗೂಡಿಸಿದ ಆ ಆಂಜನೇಯನಿಗೆ ನಮಸ್ಕರಿಸೋಣ.
ಮಂಗಲ ಜಯ ಸುಮಂಗಲ